ಮುಲ್ತಾನಿ ಮಾಡತಕ್ಕಂಥ ನಮಸ್ಕಾರಗಳು. ಇವತ್ತು ನಾವು ಮನೋವಿಜ್ಞಾನ ವಿಷಯದಲ್ಲಿ ಮನೋವಿಜ್ಞಾನದ ವಿಧಾನಗಳು, ಮೆಥಡ್ಸ್ ಆಫ್ ಒಂದು ಸೈಕಾಲಜಿ ಅಂತಕ್ಕಂಥ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಟಾಪಿಕ್ ಟಿಇಟಿ, PSTR, GPSR, HSTR ಹಾಗೂ ಸಿಟೆಟ್ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಆನ್ಸರ್ಸ್ ಅನ್ನ ಕೇಳಿದ್ದನ್ನ ನೋಡಬಹುದು. ಹಾಗಾದ್ರೆ ಇವತ್ತಿನ ಟಾಪಿಕ್ ಏನು? ಮನೋವಿಜ್ಞಾನದ ಒಂದು ವಿಧಾನಗಳಂತ ಹೇಳ್ತೀನಿ. ಮನೋವಿಜ್ಞಾನದ ವಿಧಾನಗಳು ಅಂತೇಳಿ ಬರ್ತವೆ. ಸೊ ಇಂಗ್ಲಿಷ್ ನಲ್ಲಿ ಇದನ್ನ ಮೆಥಡ್ಸ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ಮೆಥಡ್ಸ್ ಆಫ್ ಸೈಕಾಲಜಿ. ಸೊ ಇದರಲ್ಲಿ ಸಾಕಷ್ಟು ವಿಧಾನಗಳು ಬರ್ತವೆ. ಅದರಲ್ಲಿ ಇಂಟ್ರೋಸ್ಪೆಕ್ಷನ್ ಆಗಿರ್ಬೋದು, ಅದನ್ನ ಅಂತರಾವಲೋಕನ ವಿಧಾನ ಅಂತ ಕರಿತೀವಿ. ಅಬ್ಸರ್ವೇಷನ್ ಮೆಥಡ್ ಆಗಿರ್ಬೋದು, ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನ ಆಗಿರ್ಬೋದು. ನಂತರದಲ್ಲಿ ಬರ್ತಕ್ಕಂಥ ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ ಆಗಿರ್ಬೋದು. ನಂತರದಲ್ಲಿ ಪ್ರಾಯೋಗಿಕ ವಿಧಾನ ಅಥವಾ ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಗಿರ್ಬೋದು. ನಂತರದಲ್ಲಿ ಸರ್ವೇಕ್ಷಣ ವಿಧಾನ ಅಥವಾ ಸರ್ವೆ ಮೆಥಡ್ ಆಗಿರ್ಬೋದು. ನಂತರದಲ್ಲಿ ಎಕ್ಸಾಮಿನೇಷನ್ ಮೆಥಡ್, ಪರೀಕ್ಷಾ ವಿಧಾನ ಆಗಿರ್ಬೋದು. ಅದೇ ಈ ರೀತಿಯಾಗಿ ಒಂದು ಪ್ರಮುಖ ಮನೋವಿಜ್ಞಾನದ ವಿಧಾನಗಳನ್ನ ನೋಡ್ತೀವಿ. ಸೊ ಅದರಲ್ಲಿ ಕೆಲ ವಿಧಾನಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡತಕ್ಕಂಥದ್ದು. ಈಗಾಗಲೇ ನಿಮ್ಮೆಲ್ಲರಿಗೂ ಹೇಳಿದಾಗ ಈ ವಿಧಾನಗಳು ಯಾಕೆ ಅವಶ್ಯಕ ಇದೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಮಾನವನ ಒಂದು ವರ್ತನೆ ಅತ್ಯಂತ ಸಂಕೀರ್ಣ ಮತ್ತು ಜಟಿಲವಾಗಿರ್ತಕ್ಕಂಥದ್ದು ಹಾಗೂ ನಿತ್ಯ ಪರಿವರ್ತನಶೀಲವಾಗಿರ್ತಕ್ಕಂಥದ್ದು. ಈ ಜಟಿಲವಾಗಿರ್ತಕ್ಕಂಥ, ಈ ಸಂಕೀರ್ಣವಾಗಿರ್ತಕ್ಕಂಥ ಹಾಗೂ ನಿತ್ಯ ಪರಿವರ್ತನಶೀಲವಾಗಿರ್ತಕ್ಕಂತಹ ಮಾನವನ ಒಂದು ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ಈ ಮನೋವಿಜ್ಞಾನದ ಒಂದು ವಿಧಾನಗಳು ಏನಾಗುತ್ತಂದ್ರೆ ಶಿಕ್ಷಕನಿಗೆ ಹಾಗೂ ಪ್ರಯೋಗಕಾರನಿಗೆ ಹಾಗೂ ಪ್ರಯೋಗವನ್ನು ಮಾಡತಕ್ಕಂಥ ವ್ಯಕ್ತಿಗೆ ಸಹಾಯಕ ಆಗಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಮಾನವನ ಒಂದು ವರ್ತನೆ ಅಂತಕ್ಕಂಥದ್ದೇನು? ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದಂತ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯನ್ನ ನಾವು ಏನಂತ ಕರಿತಾ ಇದೀವಿ? ವರ್ತನೆ ಅಂತ ಕರಿತೀವಿ, ಬಿಹೇವಿಯರ್ ಅಂತ ಕರಿತೀವಿ. ಹೌದಾ? ಈಗಾಗಲೇ ನಾನು ಹೇಳಿದೀನಿ, ಈ ವೀಕ್ಷಣಾ ವಿಧಾನದ ಪಿತಾಮಹ ಆಗಿರ್ತಕ್ಕಂಥ ಯಾರು ಜಾನ್ ವಾಟ್ಸನ್ 1913ರಲ್ಲಿ ಒಂದು ಬಿಹೇವಿಯರಿಸಂ ಅಥವಾ ವರ್ತನವಾದ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡೋದ್ರ ಮುಖಾಂತರ ಹೆಚ್ಚು ಪ್ರಚುರ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಲ್ಲಿ ನಾವು ಡಿಸ್ಕಷನ್ ಮಾಡೋದಾದ್ರೆ ಮೊದಲೇ ಬರ್ತಕ್ಕಂಥದ್ದು ಅಂತರಾವಲೋಕನ ವಿಧಾನ. ಸೊ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಇಂಟ್ರೋಸ್ಪೆಕ್ಷನ್. ಹಾಗಾದ್ರೆ ಎಕ್ಸಾಮ್ ಕ್ವಶನ್ ಕೇಳಿದಾರ, ಇಂಟ್ರೋಸ್ಪೆಕ್ಷನ್ ಅಂತಕ್ಕಂಥದ್ದು ಯಾರು ಕೊಟ್ಟರು? ಇ.ವಿ. ಟೀಶ್ನರ್. ಯಾರಿ? ಇ.ವಿ. ಟೀಶ್ನರ್ ಅಂತಕ್ಕಂಥ ಮನೋವಿಜ್ಞಾನಿ ಈ ಒಂದು ಇಂಟ್ರೋಸ್ಪೆಕ್ಷನ್ ಅಂತಕ್ಕಂಥದ್ದನ್ನ ಕೊಡ್ತಾನೆ. ಇ.ವಿ. ಟೀಶ್ನರ್ ಯಾರು? ಒಂದು ವಿಲಿಯಂ ಊಂಟ್ನ ಶಿಷ್ಯರಾಗಿರ್ತಕ್ಕಂಥ ಇ.ವಿ. ಟೀಶ್ನರ್. ಈಗಾಗಲೇ ರಚನಾತ್ಮಕ ಪಂಥ, ಸ್ಟ್ರಕ್ಚರಿಸಂ ಅಂತಕ್ಕಂಥದ್ದು ಏನು ಮನೋವಿಜ್ಞಾನ ಸ್ಕೂಲ್ಸ್ ಆಫ್ ಸೈಕಾಲಜಿಯಲ್ಲಿ ಕಲ್ತಿದ್ದೀವಿ. ಅದರಲ್ಲಿ ಬರ್ತಕ್ಕಂಥವ್ರು ಒಬ್ಬ ಪ್ರತಿಪಾದಕರಾಗಿರ್ತಾರೆ. ಇ.ವಿ. ಟೀಶ್ನರ್ ವಿಲಿಯಂ ಊಂಟ್ನ ಶಿಷ್ಯರಾಗಿದ್ರು. ಇವರು ಅಂತರಾವಲೋಕನ, ಇಂಟ್ರೋಸ್ಪೆಕ್ಷನ್ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಇಂಟ್ರೋ ಅಂದ್ರೆ ಏನು ಅಂತಕ್ಕಂಥದ್ದು ನೋಡಿದಾಗ, ಇಂಟ್ರೋ ಪ್ಲಸ್ ಸ್ಪೆಕ್ಷನ್ ಅಂತಕ್ಕಂಥದ್ದು ಎರಡು ಶಬ್ದಗಳಿದಾವೆ. ಎರಡು ಸೇರಿಸಿ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಇಂಟ್ರೋ ಅಂದ್ರೆ ತನ್ನನ್ನು ತಾನು ಅಂತ ಅರ್ಥ ಕೊಡ್ತದೆ. ತನ್ನನ್ನು ತಾನು. ಸ್ಪೆಕ್ಷನ್ ಅಂತಕ್ಕಂಥದ್ದು ಒಳಹೊಕ್ಕು ನೋಡಿಕೊಳ್ಳುವುದು, ಒಳಹೊಕ್ಕು ನೋಡುವುದು ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ಒಳಹೊಕ್ಕು ನೋಡಿಕೊಳ್ಳುವ ಪ್ರವೃತ್ತಿಗೆ ನಾವೇನಂತ ಕರಿತೀವಿ? ಅಂತರಾವಲೋಕನ ಅಂತ ಕರಿತೀವಿ. ಲುಕಿಂಗ್ ವಿಥಿನ್ ತನ್ನ ಆಂತರಿಕ ಪ್ರಕ್ರಿಯೆಗಳನ್ನ, ತನ್ನ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ಒಳಹೊಕ್ಕು ನೋಡಿಕೊಳ್ತಕ್ಕಂಥದ್ದು. ಹಾಗಾದ್ರೆ ಪ್ರಶ್ನೆ ಆಗತ್ತೆ, ಏನ್ ಸರ್ ಹಾಗಾದ್ರೆ ಆಂತರಿಕ ಪ್ರಕ್ರಿಯೆಗಳಂದ್ರೆ? ಮಾನಸಿಕ ಪ್ರಕ್ರಿಯೆಗಳಂದ್ರೆ ಯಾವುದಕ್ಕೆ ನಾವು ಕರಿತೀವಿ? ಅದು ಸಮಸ್ಯೆ ಪರಿಹಾರ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅಮೂರ್ತ ಚಿಂತನೆ ಆಗಿರ್ಬೋದು, ಸೃಜನಾತ್ಮಕ ಚಿಂತನೆ ಆಗಿರ್ಬೋದು, ಪ್ರಾಕಲ್ಪನೆ ಆಗಿರ್ಬೋದು, ನಿರ್ಧಾರ ಕೈಗೊಳ್ಳುವಿಕೆ ಆಗಿರ್ಬೋದು, ಅರ್ಥಗ್ರಹಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಬರ್ತವೆ. ಇವೆಲ್ಲವುಗಳನ್ನ ಮಾನಸಿಕ ಪ್ರಕ್ರಿಯೆಗಳಂತ ಕರಿತೀವಿ. ಆ ಮಾನಸಿಕ ಪ್ರಕ್ರಿಯೆಗಳನ್ನ ಒಳಹೊಕ್ಕು ನೋಡಿಕೊಳ್ಳುವುದು ಏನಾಗಿರ್ತದೆ ಅಂದ್ರೆ ಅಂತರಾವಲೋಕನ ಆಗಿರ್ತದೆ, ಇಂಟ್ರೋಸ್ಪೆಕ್ಷನ್ ಆಗಿರುತ್ತೆ. ಹಾಗಾದ್ರೆ ಇಂಟ್ರೋಸ್ಪೆಕ್ಷನ್ ಅತ್ಯಂತ ಹಳೆಯ ವಿಧಾನ ಆಗಿದ್ದು ಮನೋವಿಜ್ಞಾನದ ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಇನ್ನಿತರ ವಿಧಾನಗಳಿಗೆ ಆಧಾರ ಅಂತಕ್ಕಂಥದ್ದನ್ನ ಹೇಳ್ಬೋದು. ಯಾವುದು? ಇಂಟ್ರೋಸ್ಪೆಕ್ಷನ್ ಅಂತಕ್ಕಂಥ ಮೆಥಡ್. ಸೊ ಇಂಟ್ರೋಸ್ಪೆಕ್ಷನ್ ಅಲ್ಲಿ ಯಾವುದೇ ಖರ್ಚಿಲ್ಲದೆ ಅತ್ಯಂತ ಸರಳವಾಗಿ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಏನ್ ಮಾಡಬಹುದು ಅಂದ್ರೆ ತನ್ನ ಒಂದು ಘಟನೆಗಳನ್ನ, ತನ್ನ ಆಂತರಿಕ ಸನ್ನಿವೇಶಗಳನ್ನ ತಾನೇ ಅವಲೋಕನ ಮಾಡಬಹುದು. ಹೀಗಾಗಿ ಇದಕ್ಕೆ ಏನಂತ ಕರಿತಾರೆ ಅಂದ್ರೆ ಗತಾವಲೋಕನ ಅಂತ ಕರಿತೀನಿ. ಫ್ರೆಂಡ್ಸ್ ಮೇಡಮ್ ಏನಂತ ಕರಿತೀನಿ? ಗತಾವಲೋಕನ ಅಂತ ಕರಿತೀವಿ. ಗತಾವಲೋಕನ ಸರ್ ಏನಂತ ಕರಿತೀವಿ? ಗತಾವಲೋಕನ. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹಾವಲೋಕನ.
ಯಾಕೆ ಸಿಂಹಾವಲೋಕನ ಅಂತ ಕರಿತಾರೆ? ನೀವು ನೋಡಬಹುದು, ಒಂದು ಸಿಂಹ ಕಾಡಿನಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಸಮಯ ನಡ್ಕೊಂಡು ಬರುತ್ತೆ. ನಡ್ಕೊಂಡು ಬಂದು ಅದೇನ್ ಮಾಡುತ್ತೆ, ಟರ್ನ್ ಮಾಡಿ ನೋಡುತ್ತೆ, ನಾನು ಯಾವ ರೀತಿ ನಡೆದು ಬಂದೆ ಅಂತಕ್ಕಂಥದನ್ನ ಗತಾವಲೋಕನ ಮಾಡ್ಕೊಳ್ಳುತ್ತೆ, ಸಿಂಹಾವಲೋಕನ ಮಾಡ್ಕೊಳ್ಳುತ್ತೆ. ಹೀಗಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಗತಾವಲೋಕನ ವಿಧಾನ ಅಂತ ಕೂಡ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ಇದ್ರ ಮೇಲೆ ಏನು ಕ್ವಶನ್ಸ್ ಬಂದಿದಾವೆ ಅಂತ ಕೇಳಿದಾಗ ಅತ್ಯಂತ ಪ್ರಾಚೀನ ವಿಧಾನ ಯಾವುದು ಅಂತೇಳಿ, ಹಾಗೂ ಅಂತರಾವಲೋಕನ ವಿಧಾನ ಅಂದ್ರೆ ಏನು ಅಂತ ಕೇಳ್ಬೋದು. ಹಾಗೂ ಇದನ್ನ ಏನಂತ ಕರೀತಾರೆ ಅಂದ್ರೆ ವ್ಯಕ್ತಿನಿಷ್ಠ ವಿಧಾನ ಅಂತ ಕರೀತಾರೆ. ವ್ಯಕ್ತಿನಿಷ್ಠ ಬಹಳ ಇಂಪಾರ್ಟೆಂಟ್. ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಅಂತೇಳಿ ಸಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಅಂತಕ್ಕಂಥದ್ದು ಬರ್ತದೆ. ವ್ಯಕ್ತಿನಿಷ್ಠ ಅಂದ್ರೆ ಏನು? ನನ್ನ ಮಾನಸಿಕ ಪ್ರಕ್ರಿಯೆಗಳ ನಾನೇ ನೋಡ್ಕೊಳ್ತಾ ಇದ್ದೀನಿ ಅಂದ್ರೆ ಇದು ನನಗೆ ಸೀಮಿತ ಆಗಿರ್ತದೆ. ಹೌದಾ? ಈಗ ಬಯೋಗ್ರಫಿಯನ್ನು ನೋಡಿರ್ಬೋದು ನೀವು. ಒಬ್ಬ ವ್ಯಕ್ತಿ ತನ್ನ ಜೀವನ ಚರಿತ್ರೆಯನ್ನು ತಾನೇ ಬರ್ಕೊಳ್ತಾನೆ. ಕಪಿಲ್ ದೇವರ ಒಂದು ಬಯೋಗ್ರಫಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಹಾಗೂ ನಮ್ಮ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಮಹಾತ್ಮ ಗಾಂಧಿ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ ನನ್ನ ಸತ್ಯಾನ್ವೇಷಣೆ ಗುರಿ ಅಂತಕ್ಕಂಥದ್ದು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಒಂದು ಆತ್ಮಕಥೆ ಆಗಿತ್ತು. ಹೌದಾ? ಅಗ್ನಿಯ ರೆಕ್ಕೆಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದುಕೊಂಡಿರ್ತಕ್ಕಂಥ ಆತ್ಮಕಥೆಯಾಗಿದೆ. ಫ್ಲೈಯಿಂಗ್ ಇಟ್ಸ್ ಮೈ ವೇ ಸಚಿನ್ ತೆಂಡೂಲ್ಕರ್ ಬರೆದಿರ್ತಕ್ಕಂಥ ಆತ್ಮಕಥೆಯಾಗಿದೆ. ದಿ ಗಾಡ್ಸ್ ಡಿಗ್ರಿ ಕಪಿಲ್ ದೇವ್ ಅವರು ಬರೆದಿರ್ತಕ್ಕಂಥ ಆತ್ಮಕಥೆಯಾಗಿದೆ. ಹೌದಾ? ಐ ಆಮ್ ಆಫ್ ದಿ ಮೈ ಓನ್ ಮಾಡೆಲ್ ಅಂತಕ್ಕಂಥದ್ದು BD ಜತ್ತಿ ಅವರು ಬರೆದಿರ್ತಕ್ಕಂಥ ಆತ್ಮಕಥೆಯಾಗಿದೆ. ಸೊ ಇವೆಲ್ಲ ಅವರಾಗಿ ಬರೆದಿರ್ತಕ್ಕಂಥದ್ದು. ಆದ್ರೆ ಎಷ್ಟು ಈ ಆತ್ಮಕಥೆಗಳಲ್ಲಿ ಸತ್ಯಾಂಶಗಳಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡಾಗ ಅವೆಲ್ಲವೂ ಕೂಡ ವ್ಯಕ್ತಿನಿಷ್ಠ ಹಂಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿನಿಷ್ಠ ಅಂದ್ರೆ ತನಗೆ ತಾನೇ. ಆದ್ರೆ ಇದನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸನ್ನಿವೇಶಗಳಿಲ್ಲ. ಹೀಗಾಗಿ ಇದಕ್ಕೆ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಕೂಡ ಇದಾವೆ. ಈ ಅಂತರಾವಲೋಕನ ವಿಧಾನ ಅಥವಾ ಗತಾವಲೋಕನ ವಿಧಾನ ಅಥವಾ ಸಿಂಹಾವಲೋಕನ ಅಂತ ಕರಿತೀವಿ. ಯಾಕಂದ್ರೆ ಇದನ್ನ ಸರಳವಾಗಿ ಬಳಸಬಹುದು, ಅತ್ಯಂತ ಹಳೆಯ ವಿಧಾನವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಮಾನಸಿಕ ಪ್ರಕ್ರಿಯೆಯನ್ನು ಒಳಗೂ ನೋಡ್ಕೊಳ್ಬಹುದು. ಆದ್ರೆ ಅನಕ್ಷರಸ್ಥರಿಗೆ ಇದನ್ನ ಬಳಸಲಿಕ್ಕೆ ಆಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಇದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಈ ಒಂದು ವಿಧಾನ ಮನೋವಿಜ್ಞಾನಿಗಳು ಅಥವಾ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಅತ್ಯಂತ ಪರಿಣಾಮಕಾರಿಯಾಗಿ ತನ್ನ ಒಂದು ವರ್ತನೆಗಳನ್ನು ವೀಕ್ಷಣೆ ಮಾಡಿಕೊಳ್ತಕ್ಕಂಥವ್ರು ಮಾತ್ರ ಇದನ್ನು ಬಳಸಬಹುದು. ಎಲ್ಲರೂ ಬಳಸಲಿಕ್ಕೆ ಆಗಲ್ಲ ಇದು. ಆಮೇಲೆ ವ್ಯಕ್ತಿನಿಷ್ಠ ವಿಧಾನ ಆಗಿದೆ ಅಂತಕ್ಕಂಥದ್ದು ಕೂಡ ಡಿಮೆರಿಟ್ ಆಗಿದೆ. ಇನ್ನೊಂದು ಎಕ್ಸಾಮ್ ಅಲ್ಲಿ ಮೊನ್ನೆ GPS ಅಲ್ಲಿ ಕ್ವಶನ್ ಕೇಳಿದರೆ, ವ್ಯಕ್ತಿ ಹತಾಶೆ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಈ ವಿಧಾನವನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹತಾಶೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ, ಸರ್ಕಾರಿ ನೌಕರಿ ಹಿಡಿಬೇಕಂತ ಹೇಳಿ. ಆ ಸರ್ಕಾರಿ ನೌಕರಿಯನ್ನು ಹಿಡಿಲಿಕ್ಕೆ ಮಧ್ಯದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಫಲ ಆಗ್ತೀನಿ. ಅವಾಗ ನನಗೆ ಆಸೆ ಇಟ್ಟಿರ್ತಕ್ಕಂಥದ್ದು ಏನಾಗುತ್ತೆ? ಹತಾಗ್ ಹೋಗುತ್ತೆ, ಸತ್ತು ಹೋಗುತ್ತೆ, ನಾಶ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಅಂತ ಸಂದರ್ಭದಲ್ಲಿ ನಾನು ಇಂಟ್ರೋಸ್ಪೆಕ್ಷನ್ ಅನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ಮೆಥಡ್ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಸಾಕಷ್ಟು ಇದರಲ್ಲಿ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಬರುತ್ತೆ, ಅದನ್ನ ಲೇಟರ್ ಡಿಸ್ಕಷನ್ ಮಾಡೋಣ. ಈಗ ಇನ್ನೊಂದು ಬರ್ತಕ್ಕಂಥದ್ದು ಎರಡನೇ ವಿಧಾನ. ಅದನ್ನ ಏನಂತ ಕರಿತೀವಿ ಅಂದ್ರೆ ಅವಲೋಕನ ವಿಧಾನ ಅಂತ ಕರಿತೀವಿ. ಅವಲೋಕನ ವಿಧಾನ, ಅವಲೋಕನ ಅಥವಾ ಇದಕ್ಕೆ ಇನ್ನೊಂದು ವೀಕ್ಷಣಾ ವಿಧಾನ ಅಂತ ಕೂಡ ಕರೀತಾರೆ. ವೀಕ್ಷಣಾ ವಿಧಾನ, ಅಬ್ಸರ್ವೇಷನ್ ಮೆಥಡ್. ನೋಡ್ರಿ, ಸೊ ಹಿಂದೆ ಮಾನಸಿಕ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ಹೇಳಿದ್ರೆ ರಚನಾತ್ಮಕ ಪಂಥದಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಪ್ರಜ್ಞೆ ಅದರ ಮುಖ್ಯ ತಿರುವಾಗಿರ್ತದೆ. ಪ್ರಜ್ಞೆ ಕಾನ್ಸಿಯಸ್ ಮೈಂಡ್ ಅನ್ನ ಮಾತ್ರ ಸ್ಟಡಿ ಮಾಡ್ತೀವಿ. ಇಂಟ್ರೋಸ್ಪೆಕ್ಷನ್, ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್ 3 ಸ್ಟೇಜಸ್ ಬರ್ತವೆ. ಸಿಗ್ಮಂಡ್ ಫ್ರೈಡ್ ಅವರ ಮನೋವಿಶ್ಲೇಷಣಾ ವಿಧಾನದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವಲೋಕನ ವಿಧಾನ. ಹಾಗಾದ್ರೆ ಅವಲೋಕನ ವಿಧಾನವನ್ನ ನಾವು ತೆಗೆದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ದೈನಂದಿನ ಜೀವನದಲ್ಲಿ ಸಾಕಷ್ಟು ಸನ್ನಿವೇಶಗಳು ನಮ್ಗೆ ಎದುರಾಗ್ತವೆ. ಒಂದು ಮಾರ್ಕೆಟ್ಗೆ ಹೋಗೋದಾಗಿರ್ಬೋದು, ಶಾಲೆಗೆ ಹೋಗೋದಾಗಿರ್ಬೋದು, ಅಥವಾ ನಿಮ್ ಡ್ಯೂಟಿಗೆ ಹೋಗ್ತಾ ಇದ್ರೆ ಅನ್ಕೊಳ್ಳೋಣ. ಆ ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲರ ಮುಖ ಪರಿಚಯ ನಮಗಿಲ್ಲ. ಎಲ್ಲ ವರ್ತನೆಗಳನ್ನ ನಾವು ವೀಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ವರ್ತನೆ ಅಂತ ಬಂದಾಗ, ವೀಕ್ಷಣೆ ಅಂತ ಬಂದಾಗ ಏನಿರ್ಬೇಕಾಗತ್ತೆ ಸರ್ ಮೇಡಮ್? ಏನಿರ್ಬೇಕಾಗತ್ತೆ? ವೀಕ್ಷಣೆ ಅಂತ ಬಂದಾಗ ಆಯ್ಕೆ ಅಂತಕ್ಕಂಥದ್ದು ಇರ್ಬೇಕಾಗತ್ತೆ. ಏನಿರ್ಬೇಕಾಗತ್ತೆ? ಆಯ್ಕೆ. ಯಾವ ವರ್ತನೆಯನ್ನು ನಾನು ಆಯ್ಕೆ ಮಾಡ್ಕೋಬೇಕು, ಯಾವ್ದನ್ನ ನಾನು ಚೂಸ್ ಮಾಡಬೇಕು, ಆಯ್ಕೆ ಅಂತಕ್ಕಂಥದ್ದು ಇರ್ಬೇಕಾಗತ್ತೆ. ಹಾಗಾದ್ರೆ ನೀವು ಈ ಪಾಠವನ್ನ ಕೇಳ್ತಾ ಇದ್ರಿ, ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ ಅರ್ಥ. ಇದಾದ್ಮೇಲೆ ಬರ್ತಕ್ಕಂಥದ್ದು ಯಾವುದು? ಇದು ಅವಲೋಕನ ವಿಧಾನದಲ್ಲಿ ಬರ್ತಕ್ಕಂಥ 3 ಸ್ಟೆಪ್ಗಳು ಬರ್ತವೆ. ಏನು? ದತ್ತಾಂಶ ಸಂಗ್ರಹ ಅಂತ ಬರ್ತದೆ. ದತ್ತಾಂಶ ಸಂಗ್ರಹ. ಪಾಠವನ್ನ ಕೇಳಿದ್ರಿ, ಪಾಠವನ್ನ ಕೇಳಿದ್ಮೇಲೆ ನೋಟ್ ಮಾಡ್ಕೊಂಡ್ರಿ, ಹೌದಾ? ದತ್ತಾಂಶ ಸಂಗ್ರಹ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮಾಹಿತಿಯ ವಿಶ್ಲೇಷಣೆ. ಮಾಹಿತಿಯ ವಿಶ್ಲೇಷಣೆ, ಡಾಟಾ ಅನಾಲಿಸಿಸ್ ಅಂತ ಕರಿತೀನಿ. ಮಾಹಿತಿಯ ವಿಶ್ಲೇಷಣೆ, ಹೌದಾ? ಒಂದು ಆಯ್ಕೆ ಅಂದ್ರೆ ಅವಲೋಕನ ವಿಧಾನದಲ್ಲಿ ಏನಿರ್ಬೇಕು ಸರ್ ಮೇಡಮ್? ಏನಿರ್ಬೇಕು? ಅವಲೋಕನ ವಿಧಾನದಲ್ಲಿ ನಿರ್ದಿಷ್ಟ ಉದ್ದೇಶ ಇರ್ಬೇಕಾಗತ್ತೆ. ನಿರ್ದಿಷ್ಟ ಉದ್ದೇಶ ಇರಬೇಕು. ಉದ್ದೇಶ ಏನಿರ್ಬೇಕು?
ನಿರ್ದಿಷ್ಟ ಪ್ರತಿಯೊಂದು ವರ್ತನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ವೀಕ್ಷಣೆ ಮಾಡಿದಾಗ ಅದು ಏನಾಗಿರುತ್ತೆ ಅಂದ್ರೆ ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನ ಅಂತ ಕರಿತೀವಿ. ಇದರ ಪ್ರತಿಪಾದಕರು ಯಾರು ಅಂತ ನೋಡಿದಾಗ ಪ್ರತಿಪಾದಕ ಯಾರು ಅಂತಕ್ಕಂಥ ನೋಡಿದಾಗ ಪ್ರತಿಪಾದಕರು ಯಾರು ಸರ್? ಅದು ಜಾನ್ ಬಿ ವಾಟ್ಸನ್ ಅನ್ನ ಏನಂತ ಕರಿತೀನಿ ನಾನು? ಪ್ರಮುಖ ಪ್ರತಿಪಾದಕರು ವೀಕ್ಷಣಾ ವಿಧಾನದ್ದು. ಇದರಲ್ಲಿ 4 ಸ್ಟೇಜಸ್ಗಳು ಬರ್ತವೆ. ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನನ್ನ ಒಂದು ಪಾಠವನ್ನು ನೀವು ಕೇಳ್ತಕ್ಕಂಥ ನಿರ್ದಿಷ್ಟ ಉದ್ದೇಶ ಇದೆ. ಸರ್ಕಾರಿ ನೌಕರಿನಾಗಬೇಕು, ನಾವು ಮನೋವಿಜ್ಞಾನವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಅಬ್ಸರ್ವೇಷನ್ ಮಾಹಿತಿ ಮೇಲೆ ಡಾಟಾ ಕಲೆಕ್ಟ್ ಮಾಡ್ಕೊಂಡ್ರಿ, ಅದನ್ನ ಅನಾಲಿಸಿಸ್ ಕೂಡ ನಾವು ಆಮೇಲೆ ಮಾಡ್ಕೊಳ್ತೀವಿ. ಸೊ ಪ್ರತಿಪಾದಕ ಜಾನ್ ಬಿ ವಾಟ್ಸನ್ ಗೊತ್ತಾಯ್ತು. ಈ ಒಂದು ವೀಕ್ಷಣಾ ವಿಧಾನದಲ್ಲಿ ಪ್ರಮುಖವಾಗಿ 4 ವಿಧಗಳನ್ನ ಕಾಣ್ತೀವಿ. ಎಷ್ಟು ವಿಧಗಳು? 4 ವಿಧಗಳು ಸರ್. ಮೇಡಮ್ ಎಷ್ಟು ವಿಧಗಳು? 4 ವಿಧಗಳು ಬರ್ತವೆ. ಆ ವಿಧಗಳು ಯಾವುದು ಅಂದ್ರೆ ಮೊದಲನೇದು ಬಂದಾಗ ಅದು ಏನಂತ ಕರಿತೀವಿ? ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆ ಅಂತ ಕರಿತೀನಿ. ಸ್ವಾಭಾವಿಕ ಸನ್ನಿವೇಶದ ಒಂದು ವೀಕ್ಷಣೆ ಸರ್. ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆ ಫಸ್ಟ್ ಒಂದು ಬರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದಾಗ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂತ ಕರಿತೀನಿ. ಮೂರನೇದು ಬಂದಾಗ ಸಹಭಾಗಿತ್ವ ವೀಕ್ಷಣೆ ಅಂತ ಕರಿತೀನಿ. ಏನ್ ಮೇಡಮ್ ಅದು? ಸಹಭಾಗಿತ್ವ ವೀಕ್ಷಣೆ. ಅಥವಾ ಇದಕ್ಕೆ ಎಕ್ಸಾಮ್ ಅಲ್ಲಿ ಗುಂಪಿನ ಜೊತೆ ಭಾಗವಹಿಸಿ ವೀಕ್ಷಣೆ ಅಂತ ಕರೀತಾರೆ. ಗುಂಪಿನ ಜೊತೆ ಭಾಗವಹಿಸಿ ವೀಕ್ಷಣೆ ಮಾಡ್ತಕ್ಕಂಥದ್ದು. ಇನ್ನೊಂದು 4ನೇದು ಬರ್ತದೆ ಸಹಭಾಗಿತ್ವವಲ್ಲದ ವೀಕ್ಷಣೆ. ಭಾಗಿತ್ವವಲ್ಲದ ವೀಕ್ಷಣೆ ಅಥವಾ ಇದನ್ನ ಗುಂಪಿನ ಜೊತೆ ಭಾಗವಹಿಸದ ವೀಕ್ಷಣೆ. ಭಾಗವಹಿಸದ ವೀಕ್ಷಣೆ ಅಂತೇಳಿ 4 ಪ್ರಮುಖ ವಿಧಾನಗಳನ್ನ ನೋಡ್ಬೋದು. ಮೊದಲನೇದೇನು? ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆ. ಸ್ವಾಭಾವಿಕವಾಗಿ ಅವಲೋಕನಕಾರ ಯಾರಿರ್ತಾರೆ, ನಾನು ಅವಲೋಕನಕಾರ ಇದ್ದೀನಿ ಅಥವಾ ನೀವು ಅವಲೋಕನಕಾರ ಇದ್ದೀರಿ, ನೀವು ನನ್ನನ್ನು ನೋಡ್ತಾ ಇದ್ದೀರಿ, ಸ್ವಾಭಾವಿಕ ಸನ್ನಿವೇಶದಲ್ಲಿ ನೋಡ್ತಾ ಇದ್ದೀರಿ. ನೀವು ನೋಡ್ತಕ್ಕಂಥದ್ದು ನನಗೆ ಅರಿವಿಗೆ ಬರುವುದಿಲ್ಲ. ಹೌದಾ? ಇದು ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆ ಅಂತ ಅರ್ಥ, ರೈಟ್? ಸೊ ಈ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂದ್ರೆ ಏನು? ಒಬ್ಬ ಪರೀಕ್ಷಕಕಾರ ಒಂದು CCTV ಕ್ಯಾಮೆರಾ ಇಟ್ಟು ನಾವು ವಿದ್ಯಾರ್ಥಿಗಳ ಪರೀಕ್ಷೆ ಯಾವತ್ತಿಗೆ ಬರೀತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಹಾಗಾದ್ರೆ ಅಲ್ಲಿ ಕಂಟ್ರೋಲಿಂಗ್ ಇದೆ. ವಿದ್ಯಾರ್ಥಿಗಳು ಮೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಕಾಪಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಆಫ್ ದಟ್ ಕಂಟ್ರೋಲ್ ಮಾಡ್ತಾ ಇದೀವಿ ನಾವು. ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡ್ತಾ ಇದೀವಿ. ಯು ಆರ್ ಅಂಡರ್ CCTV ಸರ್ವೈಲೆನ್ಸ್ ಅಂತ ಕರೀತಾರೆ ನೋಡಿ. ನೀವು CCTV ಕಣ್ಗಾವಲಿನಲ್ಲಿ ಇದ್ದೀರಿ ಅಂತ ಕರೀತಾರೆ. ಇದರರ್ಥ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಹೌದಾ? ಆದ್ರೆ ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ನೋಡ್ತಕ್ಕಂಥದ್ದು. ನಮ್ಮ ಬೇಕಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನ ಅಥವಾ ಒಂದು ಕ್ರಿಯೆಯನ್ನ ನೋಡ್ತಾ ಇದ್ದೀವಿ. ಇನ್ನು ಸಹಭಾಗಿತ್ವ ವೀಕ್ಷಣೆ, ಗುಂಪಿನ ಜೊತೆ ನಾನೊಂದು ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡಬೇಕಾಗಿದೆ. ನಾನು ಅದರಲ್ಲಿ ಒಬ್ಬ ಪ್ಲೇಯರ್ ಆಗಿ 11 ಆಟಗಾರನ ಸೆಲೆಕ್ಟ್ ಮಾಡಬೇಕಾಗಿದೆ. 11ನೇ ಆಟಗಾರರಿಗೆ ನಾನು ಮೈದಾನಕ್ಕೆ ಇಳಿದು ಅದ್ರಲ್ಲಿ ಯಾರು ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ, ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಯಾರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ, ಫೀಲ್ಡಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನ ನೋಡಿ ನಾನು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಒಂದು ಕಬಡ್ಡಿನ ಟೀಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ 7 ಜನರದ್ದು ನಾನು. ಹೂ ಇಸ್ ದ ರೈಡರ್ ಅಂಡ್ ಹೂ ಇಸ್ ದ ಡಿಪೆಂಡರ್. ಸೊ ಯಾರು ಚೆನ್ನಾಗಿ ಆಡ್ತಾರೆ ಅಂತಕ್ಕಂಥ ನೋಡಿ ನಮ್ಮದು ಸ್ಕಿಲ್ ಮೇಲೆ ಒಂದು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀನಿ. ಅದು ಸಹಭಾಗಿತ್ವ ಅಥವಾ ಗುಂಪಿನ ಜೊತೆ ಭಾಗವಹಿಸುವ ವೀಕ್ಷಣೆ ಅಂತ ಕರಿತೀನಿ. ನೆಕ್ಸ್ಟ್ ಬಂದಾಗ ಸಹಭಾಗಿತ್ವವಲ್ಲದ ವೀಕ್ಷಣೆ. ಗುಂಪಿನ ಜೊತೆ ಭಾಗವಹಿಸದೇ ಇರ್ತಕ್ಕಂಥ ವೀಕ್ಷಣೆ. ಗುಂಪಿನ ಜೊತೆ ಭಾಗವಹಿಸಲಿ, ಎಲ್ಲೋ ಒಂದು ದೂರದಲ್ಲಿ ನಿಂತ್ಕೊಂಡು ಆ ಟೀಮ್ ಆಡ್ತಕ್ಕಂಥದ್ದನ್ನ ನೋಡಿ ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ರೆ ಏನ್ ಮಾಡ್ತಿದ್ರೆ ಅದೆಲ್ಲವನ್ನ ನೋಡಿ ನಾನು ಟೀಮ್ ಆಯ್ಕೆ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಗುಂಪಿನ ಜೊತೆ ಭಾಗವಹಿಸಿದ ವೀಕ್ಷಣೆ ಅಂತಕ್ಕಂಥದ್ದು ಕರಿತೀವಿ. ಸೊ ಇದು 4 ವಿಧಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಇಂಪಾರ್ಟೆಂಟ್. ಇದನ್ನ ಬಹಳ ಸಾರಿ ಕೇಳಿದ್ರೆ ಸಹಭಾಗಿತ್ವ ವೀಕ್ಷಣೆ ಅಂತಕ್ಕಂಥದ್ದು ಅರ್ಥ ಆಯ್ತು ಅನ್ಕೋತೀನಿ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ್ದಂದ್ರೆ ವ್ಯಕ್ತಿ ಅಧ್ಯಯನ. ಇದಕ್ಕೆ ಏನಂತ ಕರಿತೀವಿ? ಕೇಸ್ ಸ್ಟಡಿ. ಏನಂತ ಕರಿತೀವಿ ಸರ್? ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಕರಿತೀವಿ. ಸೊ ಇದರ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಒಂದು ಉತ್ತಮ ಸನ್ನಿವೇಶದಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಯಾರು? DFD ಬುಕ್ಸ್. DFD ಬುಕ್ಸ್ ಅಂತಕ್ಕಂಥವ್ರು. ಹೀಗಾಗಿ ಇವರನ್ನ ಫಾದರ್ ಆಫ್ ಕೇಸ್ ಸ್ಟಡಿ ಅಂತ ಹೇಳಿ ನಾವು ಕರಿಬಹುದು. ಫಾದರ್ ಆಫ್ ಕೇಸ್ ಸ್ಟಡಿ ಅಂತೇಳಿ. ಹಾಗಾದ್ರೆ ಇವ್ರು ಏನ್ ಹೇಳ್ತಾರೆ? ಇದು ವ್ಯಕ್ತಿ ಅಧ್ಯಯನ. ವೀಕ್ಷಣಾ ವಿಧಾನ ಎಂತ ವಿಧಾನ? ವಸ್ತುನಿಷ್ಠ ವಿಧಾನ. ಅದಕ್ಕೆ ಡಿಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದಾವೆ. ವೀಕ್ಷಣಾ ವಿಧಾನ ಯಾರು ಬೇಕಾದ್ರೂ ಕೂಡ ಸುಲಭವಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ, ಡಿಮೆರಿಟ್ ಅದು. ಆದ್ರೆ ವಸ್ತುನಿಷ್ಠವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತದೆ, ಉತ್ತಮ ಅಂತಕ್ಕಂಥದ್ದನ್ನ ಹೇಳ್ಬೋದು. ಸಾಕಷ್ಟು ದುಂದು ವೆಚ್ಚ ಆಗಿದೆ ಅದು. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಹಲವಾರು ಉಪಕರಣಗಳನ್ನ ಬಳಸಬೇಕಾಗತ್ತೆ. ಯಾರು ಅವಲೋಕನಕಾರ ಇರ್ತಾನೆ ಆತ. ಹಾಗೂ ಅವಲೋಕನಕಾರನಿಗೆ
ನಾನು ಈಗ ಅವಲೋಕನಕಾರಾದ್ರೆ ನೀವಿದ್ರಿ, ನಿಮ್ಮ ಒಂದು ವರ್ತನೆ ನಾಟಕೀಯವಾಗಿದೆ ಅಂತ ನನಗೆ ಗೊತ್ತಾದ್ರೆ ಅಥವಾ ನಾನು ನೋಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಮ ವರ್ತನೆ ನಾಟಕೀಕರಣವಾಗುತ್ತೆ. ಹೀಗಾಗಿ ಅದು ಕೂಡ ಆ ಸಂದರ್ಭದಲ್ಲಿ ಅದು ಫೇಲ್ ಆಗುತ್ತೆ ಅಂತಕ್ಕಂಥದ್ದು. ಅಥವಾ ನನಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯಾಂಶಗಳು ಆ ನಿಮ್ಮ ವರ್ತನೆಯನ್ನು ನೋಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೇರ್ಕೊಂಡ್ಬಿಡುತ್ತೆ. ಈಗ ಈ ಹುಡುಗ ಚೆನ್ನಾಗಿದ್ದಾನೆ ಅಂತಕ್ಕಂಥ ಒಂದು ಮೈಂಡ್ ನನಗೆ ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ನಾನು ಅವನ ಬಗ್ಗೆ ಪಾಸಿಟಿವ್ ಥಾಟ್ಸ್ ಗಳನ್ನ ಪಾಸಿಟಿವ್ ಥಿಂಗ್ಸ್ ಗಳನ್ನ ಮೆನ್ಷನ್ ಮಾಡ್ಕೊಂಡು ಹೋಗ್ಬೋದು. ಅವಾಗ ಅದು ಡಿಮೆರಿಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಹೋಗ್ತಾ ಇದೀವಿ ವ್ಯಕ್ತಿ ಅಧ್ಯಯನ. ಇದು ಕೂಡ ಒಂದು ವ್ಯಕ್ತಿನಿಷ್ಠ ವಿಧಾನ ಅಂತ ಕರಿತೀವಿ. ಎಂತ ವಿಧಾನ ಇದೆ? ವ್ಯಕ್ತಿನಿಷ್ಠ ವಿಧಾನ. ಕೇಸ್ ಸ್ಟಡಿ ಅಂತೇಳಿ ಮಗುವಿನ ಶೈಕ್ಷಣಿಕ, ಮಗುವಿನ ಸಾಮಾಜಿಕ, ಆರ್ಥಿಕ ಕಲಿಕೆಯ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ವ್ಯಕ್ತಿ ಅಧ್ಯಯನವನ್ನು ಬಳಸ್ತೀವಿ. ಸೊ ವ್ಯಕ್ತಿ ಅಧ್ಯಯನದಲ್ಲಿ 2 ವಿಧಾನಗಳಿದಾವೆ, 2 ಹಂತಗಳಿದಾವೆ. ಮೊದಲನೇ ಹಂತವನ್ನು ಏನಂತ ಕರಿತೀವಿ? ನೈದಾನಿಕತೆ ಅಂತ ಕರಿತೀನಿ. ನೈದಾನಿಕತೆ ಸರ್ ಮೇಡಮ್ ಏನಂತ ಕರಿತೀನಿ? ನೈದಾನಿಕತೆ. ಎರಡನೇ ಬಂದಾಗ ಅದಕ್ಕೆ ಏನಂತ ಕರಿತೀನಿ ಸರ್ ಮೇಡಮ್? ಏನಂತ ಕರಿತೀನಿ? ಪರಿಹಾರ ಅಂತ ಕರಿತೀನಿ. ನೈದಾನಿಕತೆ ಅಂದ್ರೆ ಏನು? ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚುವುದು. ಎಕ್ಸಾಂಪಲ್ GPS ನಲ್ಲಿ ಕ್ವಶನ್ ಕೇಳಿದ್ದಾರೆ, ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚುವಿಕೆ ಸರ್. ಪತ್ತೆ ಹಚ್ಚುವಿಕೆಗೆ ಏನಂತ ಕರಿತೀನಿ? ನೈದಾನಿಕತೆ ಅಥವಾ ಚಿಕಿತ್ಸಕ ಅಂತ ಕರಿತೀವಿ. ಪತ್ತೆ ಹಚ್ಚುವಿಕೆ. ಸಮಸ್ಯೆಗಳಿಗೆ ಕಾರಣ ಪತ್ತೆ ಹಚ್ತೀವಿ. ಯಾಕೆ ಮಗು ಕಲಿಕೆಯಲ್ಲಿ ಹಿಂದುಳಿದೆ? ಪ್ರತಿಭಾವಂತ ಮಗು ಯಾಕೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ವಿಫಲ ಆಗ್ತಾ ಇದೆ? ಇದಕ್ಕೆ ಏನಂತ ಕರಿತೀವಿ? ನೈದಾನಿಕತೆ ಅಂತ ಕರಿತೀವಿ. ಅದರ ಜೊತೆ ಕೆಲವೊಂದು ಮಕ್ಕಳು ನಿರ್ದಿಷ್ಟವಾಗಿರ್ತಕ್ಕಂಥ ಕಲಿಕಾ ಸಮಸ್ಯೆಗಳು, ಶಾಲೆಗೆ ಪದೇ ಪದೇ ಗೈರಾಗ್ತಕ್ಕಂಥದ್ದು ಕೂಡ ಒಂದು ಸಮಸ್ಯೆ ಇರ್ತದೆ. ಹಾಗೂ ಮಗುವಿನ ಕೌಟುಂಬಿಕ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನೈದಾನಿಕತೆ ನಮಗೆ ಅವಶ್ಯಕ ಆಗತ್ತೆ. ಹಾಗೂ ಮಗುವಿನ ನಿರ್ದಿಷ್ಟವಾಗಿರ್ತಕ್ಕಂಥ ಕಲಿಕಾ ಸಮಸ್ಯೆಗಳು ಸಾಕಷ್ಟು ಬರ್ತವೆ. ಅದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಸಮಸ್ಯೆಗಳಿಗೆ ಕಾರಣ ಪತ್ತೆ ಹಚ್ಚುತ್ತೆ. ಅದಲ್ಲದೆ ಏನ್ ಮಾಡ್ತಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಸೊಲ್ಯೂಷನ್. ನಾವು ಕೇವಲ ಕಾರಣ ಅಷ್ಟೇ ಪತ್ತೆ ಹಚ್ಚಬಾರ್ದು, ಅದಕ್ಕೆ ಪರಿಹಾರ ಕೊಡ್ಬೇಕಲ್ಲ. ಅದೇನಾಗುತ್ತೆ? ವ್ಯಕ್ತಿ ಅಧ್ಯಯನದಲ್ಲಿ ಬರ್ತದೆ. ಮಕ್ಕಳ ಶೈಕ್ಷಣಿಕ ಕಲಿಕೆಯಲ್ಲಿ ಉಂಟಾಗತಕ್ಕಂಥ ಸಮಸ್ಯೆಗಳಿಗೆ ಕಾರಣಗಳ ಪತ್ತೆ ಹಚ್ಚಬೇಕು. ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಸಂವೇಗಾತ್ಮಕ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಮಗು ಎದುರಿಸ್ತಿರ್ತದೆ. ಆ ಸಮಸ್ಯೆಗಳಿಗೆ ಕಾರಣಗಳ ಪತ್ತೆ ಹಚ್ಚೋದಕ್ಕೆ ಪರಿಹಾರವನ್ನು ಕೊಟ್ಟು ಮಗುವನ್ನು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶಿಸಬೇಕಾಗತ್ತೆ. ಅತ್ಯಂತ ಒಂದು ವ್ಯಕ್ತಿನಿಷ್ಠ ವಿಧಾನ ಅಂತ ಹೇಳ್ಬೋದು. ಆದ್ರೆ ಇಂಥ ಸಂದರ್ಭದಲ್ಲಿ ಮಗುವಿನ ಶಾಲೆಗೆ ಉದ್ಭವ ಆಗಿರ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳನ್ನ ನಾವೇನ್ ಮಾಡ್ತೀವಿ? ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. DFD ಬುಕ್ಸ್ ಅವರು ಇದಕ್ಕೂ ಕೂಡ ಬೇರೆ ಡಿಮೆರಿಟ್ಸ್ ಗಳು ಸಾಕಷ್ಟು ಇದಾವೆ. ಇದು ಸಾಕಷ್ಟು ದೀರ್ಘ ಸಮಯ ತೆಗೆದುಕೊಳ್ತದೆ ವಿಧಾನ. ಆಮೇಲೆ ಇಲ್ಲಿ ಪ್ರಯೋಗಕಾರ ಉತ್ತಮ ಬುದ್ಧಿವಂತಿಕೆ ಹೊಂದಿರಬೇಕಾಗತ್ತೆ. ಹಾಗೂ ಇದನ್ನ ಮಾಡ್ಲಿಕ್ಕೆ ಸಾಕಷ್ಟು ಹಣದ ವ್ಯಯ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇವೆಲ್ಲ ಸಾಕಷ್ಟು ಮೆಥಡ್ಸ್ ಅಂಡ್ ಡಿಮೆರಿಟ್ಸ್ ಅಂಡ್ ಮೆರಿಟ್ಸ್ ಬರ್ತವೆ. ಅದನ್ನ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರೆ ವ್ಯಕ್ತಿ ಅಧ್ಯಯನ ಆದ್ಮೇಲೆ ಬರ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನ. ಇದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ತುಂಬಾ ಸಾರಿ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಯಾರು ಕೊಟ್ಟರು ಅಂತ ಹೇಳಿದಾಗ ಯಾರು? ವಿಲಿಯಂ ಊಂಟ್. ಅಂತ ಏನ್ ಕರಿತೀರಿ ನೀವು, ಅವರೇ ವಿಲಿಯಂ ಊಂಟ್ ಅವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ. 1879ರಲ್ಲಿ ಇನ್ 1879 ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ಮೊಟ್ಟ ಮೊದಲ ಪ್ರಯೋಗಶಾಲೆನ ತೆಗಿತಾರೆ ಅಂತಕ್ಕಂಥದ್ದನ್ನ ನೋಡಬಹುದು. ಯಾಕಂದ್ರೆ ಗೊತ್ತಿದೆ ರಚನಾತ್ಮಕ ಪಂಥದ ರೂವಾರಿ ಕೂಡ ಹೌದು. ಮನೋವಿಜ್ಞಾನದ ಮೊದಲ ಪಂಥ ರಚನಾತ್ಮಕ ಪಂಥ ಅಂತ ಕರಿತೀವಿ. ಅದರ ರೂವಾರಿ ವಿಲಿಯಂ ಊಂಟ್ ಆಗಿದ್ರು. ಪ್ರಜ್ಞಾನುಭವಗಳ ಅಧ್ಯಯನ ಮನೋವಿಜ್ಞಾನ ಅಂತ ಹೇಳ್ತಾರೆ. ಕಾನ್ಸಿಯಸ್ ಒಂದು ಪ್ರಕಾರವಾಗಿರ್ತಕ್ಕಂಥ ಬೆಳಕು ಬಂದಾಗ ನಾಲ್ಕಕ್ಕೆ ಒಡ್ತಕ್ಕಂಥ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂದ್ರೆ ಪ್ರಜ್ಞೆ ಆಗಿರುತ್ತೆ. ನಮ್ಮ ಸಂವೇಗಗಳಾಗಿದ್ರೆ ಏನು? ನಮ್ಮ ಸಂವೇಗಗಳಾದ್ರೆ ಪ್ರೀತಿ ಆಗಿರ್ಬೋದು, ಭಯ ಆಗಿರ್ಬೋದು, ಸಿಟ್ಟು ಆಗಿರ್ಬೋದು, ಹೌದಾ? ಇವೆಲ್ಲ ಸಂವೇಗಗಳನ್ನು ವ್ಯಕ್ತಪಡಿಸ್ತೀವಿ, ಹೌದಾ? ಸೊ ಇಲ್ಲಿ ಹೇಳ್ತಾರೆ ಏನಂತೇಳಿ 1879ರಲ್ಲಿ ಈ ಪ್ರಾಯೋಗಿಕ ವಿಧಾನವನ್ನು ಮಂಡನೆ ಮಾಡೋದ್ರ ಮುಖಾಂತರ ಈ ವಿಧಾನದಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಏನು? ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನದಲ್ಲಿ ವರ್ತನೆಗೆ ಏನ್ ಮಾಡ್ತೀವಿ? ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ವರ್ತನೆಯನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಆದ್ರೆ ಇಲ್ಲಿ ಹಂಗಲ್ಲ. ಏನು? ಕಾರ್ಯಕಾರಣ ಸಂಬಂಧಗಳನ್ನ ತಿಳ್ಕೊಳ್ಳಿಕ್ಕೆ ಕಾರ್ಯಕಾರಣ ಸಂಬಂಧಗಳನ್ನ ಅರ್ಥೈಸಿಕೊಂಡು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪಾಯಿಂಟ್ ಟು ಬಿ ನೋಟೆಡ್, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಯಾಕೆ ವಸ್ತುನಿಷ್ಠ ವಿಧಾನ ಇದು? ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠ ವಿಧಾನ. ಯಾಕಂದ್ರೆ ಇಲ್ಲಿ ಪ್ರಯೋಗಕ್ಕೆ ಒಳಪಡಿಸ್ತೀವಿ ಪ್ರತಿಯೊಂದು ಸನ್ನಿವೇಶವನ್ನು.
ಹಾಗಾದ್ರೆ ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಚರಾಂಶಗಳು, ವೇರಿಯಬಲ್ಸ್, ಪರಿಣಾಮ್ಯಗಳು ಅಂತ ಕರಿತೀನಿ. ಪರಿಣಾಮ್ಯಗಳು, ಚರಾಂಶಗಳು, ಚರಾಂಶ ಅಂತ ಕರಿತೀನಿ, ಅಥವಾ ಪರಿಣಾಮ್ಯ ಅಂತ ಕರಿತೀನಿ. ಪರಿಣಾಮ್ಯ ಸಹ ಪರಿಣಾಮ್ಯ, ಅಥವಾ ಇದಕ್ಕೆ ಚಲಕಗಳು ಅಂತ ಕರಿತೀನಿ. ಚಲಕಗಳು ಅಂತ ಕರಿತೀನಿ. ಹಾಗಾದ್ರೆ ನಿಮ್ಮ ಮೈಂಡಲ್ಲಿ ಪ್ರಶ್ನೆ ಮಾಡ್ತಾ ಇದೆ, ಪರಿಣಾಮ್ಯ ಅಂದ್ರೆ ಏನು ಅಂತ ಹೇಳಿ, ಚಲಕ ಅಂದ್ರೆ ಏನು ಅಂತ ಹೇಳಿ, ಚರಾಂಶ ಅಂದ್ರೆ ಏನು ಅಂತ ಹೇಳಿ. ಯಾವ್ದು ಬದಲಾವಣೆ ಆಗತ್ತೋ ಅದಕ್ಕೆ ಏನಂತ ಕರಿತೀನಿ ಸರ್? ಚರಾಂಶ ಅಂತ ಕರಿತೀನಿ. ಯಾವುದು ಬದಲಾವಣೆ ಒಳಪಡ್ತದೆಯೋ, ಬದಲಾವಣೆಗೆ ಒಳಪಡುತ್ತದೆಯೋ ಅದಕ್ಕೆ ಏನಂತ ಕರಿತೀವಿ? ಚರಾಂಶ ಅಂತ ಕರಿತೀವಿ. ಚರಾಂಶ. ಹೌದಾ? ಹಾಗಾದ್ರೆ ಇದರಲ್ಲಿ 3 ವಿಧಗಳು ಬರ್ತವೆ. ಎಕ್ಸಾಮ್ ಅಲ್ಲಿ 3ರ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಮೊದಲನೇ ಬರ್ತಕ್ಕಂಥದ್ದು ಚರಾಂಶ ಅಂತ ಹೇಳಿದ್ರೆ ನಿಮ್ಗೆ ಈಗ ನಾನು, ಹಾಗಾದ್ರೆ ಆ ಚರಾಂಶದಲ್ಲಿ ಮೊದಲನೇ ವಿಧ ಯಾವ್ದ್ರಿ? ಸ್ವತಂತ್ರ ಚರಾಂಶ ಅಂತ ಬರ್ತದೆ. ಸ್ವತಂತ್ರ. ನಂತರದಲ್ಲಿ ಪರತಂತ್ರ ಚರಾಂಶ ಅಂತ ಬರ್ತದೆ. ಪರತಂತ್ರ ಚರಾಂಶ. ಮೂರನೇ ಬರ್ತಕ್ಕಂಥದ್ದು ಅಸಂಗತ ಚರಾಂಶ ಅಂತ ಬರ್ತದೆ. ಅಸಂಗತ ಚರಾಂಶ. ಸರ್ ಇದಂತೂ ನಮ್ಗೆ ಗೊತ್ತಾಯ್ತು, ಆದ್ರೆ ಹಿಂಗಂದ್ರೆ ಏನು ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಏನ್ ಸರ್ ಅದು? ಕಲಿಕೆಯಲ್ಲಿನ ಗಳಿಕೆ ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಕಲಿಕೆಯಲ್ಲಿನ ಗಳಿಕೆ ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಇದು ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಸ್ವತಂತ್ರ ಚರಾಂಶ ಯಾವುದು, ಪರತಂತ್ರ ಚರಾಂಶ ಯಾವುದು, ಅಸಂಗತ ಚರಾಂಶ ಯಾವುದು ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡಲಿಕ್ಕೆ ಕೊಡಬಹುದು. ಹೌದಾ? ಹಾಗಾದ್ರೆ ಇಲ್ಲಿ ನಾನು ಎರಡರ ಬೈಫರ್ಕೇಶನ್ ಮಾಡ್ತೀನಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಇದು 2 ಸೆಂಟೆನ್ಸ್ ಮಾಡಿದೆ. ಇಲ್ಲಿ ಒಂದು ಕಲಿಕೆಯಲ್ಲಿನ ಗಳಿಕೆ, ಅದೊಂದು ಬೋಧನಾ ವಿಧಾನ ಅಂತೇಳಿ. ಹೌದಾ? ಹಾಗಾದ್ರೆ ಕಲಿಕೆಯಲ್ಲಿನ ಗಳಿಕೆ ಅಂತಕ್ಕಂಥದ್ದು ಏನಿದೆ ಅಲ್ಲ, ಇದು ಪರತಂತ್ರ ಚರಾಂಶ. ಇನ್ನು ಸ್ವತಂತ್ರ ಚರಾಂಶ ಬೋಧನಾ ವಿಧಾನ. ಯಾವುದು ಪ್ರಯೋಗಕಾರನ ನಿಯಂತ್ರಣದಲ್ಲಿ ಇರ್ತದೆಯೋ, ಯಾವುದು ಪ್ರಯೋಗ ಮಾಡತಕ್ಕಂಥ ವ್ಯಕ್ತಿಯ ನಿಯಂತ್ರಣದಲ್ಲಿ ಇರ್ತದೆಯೋ ಅದು ಸ್ವತಂತ್ರ ಚರಾಂಶ ಆಗಿರ್ತದೆ. ಹೌದಾ? ಈಗ ನಾನು ಪ್ರಯೋಗಕಾರ, ನಾನು ಪರೀಕ್ಷಕ ಏನ್ ಮಾಡ್ತಾನೆ? ಪರೀಕ್ಷಾರ್ಥಿಗಳನ್ನ ಏನ್ ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಈ ಬೋಧನಾ ವಿಧಾನ ಅಂತಕ್ಕಂಥದ್ದು ಏನಿದೆ ನನ್ನ ಕೈಯಲ್ಲಿದೆ, ಇದು ಹೆಂಗ್ ಬೇಕು ನಾನು ಅದನ್ನ ಬದಲಾವಣೆ ಮಾಡಬಹುದು. ಹೀಗಾಗಿ ಇದು ಸ್ವತಂತ್ರ ಚರಾಂಶ ಆಗುತ್ತೆ. ಈ ಬೋಧನಾ ವಿಧಾನ ನಾನು ಹೆಂಗ್ ಟೀಚ್ ಮಾಡ್ತೀನಿ, ನನ್ನಲ್ಲಿ ಯಾವ ರೀತಿ ಸ್ಕಿಲ್ಸ್ ಇದೆ, ವಾಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಏನು, ನನ್ನ ನಾಲೆಜ್ ಏನು, ನನ್ನ ಸ್ಕಿಲ್ಸ್ ಏನು, ಇದೆಲ್ಲವನ್ನ ನೋಡಿ ನನ್ನ ವಿದ್ಯಾರ್ಥಿಗಳ ಒಂದು ಸಾಧನೆಯಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಹೀಗಾಗಿ ಇದು ಪರತಂತ್ರ ಚರಾಂಶ ಆಗುತ್ತೆ. ಹಾಗಾದ್ರೆ ಸರ್ ಅಸಂಗತ ಚರಾಂಶ ಯಾವುದರಲ್ಲಿ? ಅಸಂಗತ ಚರಾಂಶ ಯಾವುದು ಅಂತ ಹೇಳಿದಾಗ ಇಲ್ಲಿ ಅಸಂಗತ ಚರಾಂಶ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಅಂತದ್ದಿದೆ. ಹೌದಾ? ಹಸಿವಿನಿಂದ ಕೇಳ್ತಾ ಇದ್ದೀರಾ, ಆರಾಮಾಗಿ ವಾತಾವರಣ ಎಂತದ್ದಿದೆ, ಯಾವ ಸ್ಟೇಜಲ್ಲಿ ಕೇಳ್ತಾ ಇದ್ರಿ, ಆರೋಗ್ಯವಾಗಿ ಇದ್ರೋ ಇಲ್ವೋ, ಸೊ ಇದೆಲ್ಲವೂ ಕೂಡ ಅಸಂಗತ ಚರಾಂಶ. ಬುದ್ಧಿಶಕ್ತಿ ಆಗಿರ್ಬೋದು, ಹೌದಾ, ನಿಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅಸಂಗತ ಚರಾಂಶ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡಬಹುದು. ಈ ರೀತಿಯಾಗಿ ಸ್ವತಂತ್ರ, ಪರತಂತ್ರ ಮತ್ತು ಅಸಂಗತ ಚರಾಂಶ ಅಂತೇಳಿ 3 ವಿಧಗಳು ಪ್ರಯೋಗ ವಿಧಾನದಲ್ಲಿ ಬರ್ತದೆ. ಇಲ್ಲಿ ನೆನಪಿಟ್ಕೋಬೇಕು, ಕಾರ್ಯಕಾರಣ ಸಂಬಂಧಗಳನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡ್ಬೇಕಂದ್ರೆ ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅವಲೋಕನ ವಿಧಾನದಲ್ಲಿ ನಿಯಂತ್ರಿತ ಸನ್ನಿವೇಶ ಇತ್ತು, ಆದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರಲಿಲ್ಲ. ಅದರಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಯಾಕೆ ಮಗು ಕಲಿಕೆಯಲ್ಲಿ ಹಿಂದುಳಿತಾ ಇದೆ ಅಂತಕ್ಕಂಥದ್ದನ್ನ ನಾವು ಸುಮ್ಮನೆ ಅಲ್ಲಿ ಏನ್ ಮಾಡಲ್ಲ, ಅಬ್ಸರ್ವೇಷನ್ ಮಾಡಿ ಬಿಡಲ್ಲ. ಅಬ್ಸರ್ವೇಷನ್ ಮಾಡಿ ಅದನ್ನ ಸೈಂಟಿಫಿಕ್ ಆಗಿರುತ್ತೆ ರೀಸನ್ ಕಂಡುಕೊಂಡು ಅದನ್ನ ಮಾಡ್ತೀವಿ ಅಂದ್ರೆ ಪ್ರಯೋಗ ನಂತರದಲ್ಲಿ ಪರಿಹಾರವನ್ನು ಕೊಡ್ತೀವಿ. ಇಲ್ಲೂ ಕೂಡ 2 ವಿಧಾನಗಳು ಬರ್ತವೆ. ಆ 2 ವಿಧಾನಗಳು ಯಾವ್ದಂದ್ರೆ, ಒಂದು ಪ್ರಾಯೋಗಿಕ ಗುಂಪು ಅಂತ ಕರಿತೀನಿ, ಒಂದು ಪ್ರಾಯೋಗಿಕ ಗುಂಪು ಅಂತ ಕರಿತೀನಿ, ಇನ್ನೊಂದು ನಿಯಂತ್ರಿತ ಗುಂಪು ಅಂತ ಅರ್ಥ. ನಿಯಂತ್ರಿತ ಗುಂಪು. ಹೌದಾ? ಈ ಪ್ರಯೋಗ ಗುಂಪಿನಲ್ಲಿ ಏನ್ ಮಾಡ್ತೀವಿ, 2 ಒಂದೇ ರೀತಿಯಾಗಿರ್ತಕ್ಕಂಥ ಬುದ್ಧಿ ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥ ಮಕ್ಕಳನ್ನ ತೆಗೆದುಕೊಳ್ಬೇಕು. ಒಂದು 30 ಮಕ್ಕಳನ್ನ ತೆಗೆದುಕೊಂಡಿವಿ. ಆ 30 ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಮೊದಲು ಪರೀಕ್ಷೆ ಒಂದು ಪರೀಕ್ಷೆಯನ್ನು ತಗೊಂಡ್ವಿ. ಅದಾದ್ಮೇಲೆ 30 ದಿನಗಳ ಕಾಲ ಟ್ರೈನ್ ಮಾಡಿದ್ವಿ, ತರಬೇತಿಯನ್ನು ಕೊಟ್ವಿ, ಆಮೇಲೆ ಪರೀಕ್ಷೆಯನ್ನು ಮಾಡಿದ್ವಿ. ಹಾಗಾದ್ರೆ ಇದರಲ್ಲಿ ಏನ್ ಚೇಂಜಸ್ ಕಂಡು ಬಂತು? ಆ 30 ದಿನಗಳ ತರಬೇತಿಯಲ್ಲಿ ನಾವು ಅವರು ಸಾಧನೆ ಮಾಡಲಾಗತ್ತ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೊನೆಗೆ ಮಾಡ್ತಾರೆ. ಇನ್ನು ನಿಯಂತ್ರಿತ ಸನ್ನಿವೇಶದ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನಿಯಂತ್ರಿತವಲ್ಲದ ಗುಂಪು, ಇದರಲ್ಲಿ ಟ್ರೈನಿಂಗ್ ಇರಲ್ಲ, ಏನೂ ಇರಲ್ಲ. ನಾವು 2 ಬೇರೆ ಬೇರೆ ಗುಂಪುಗಳನ್ನ ತೆಗೆದುಕೊಳ್ತೀವಿ. ಅದರಲ್ಲಿ ಒಂದು ಪ್ರಾಯೋಗಿಕ ಗುಂಪು ಇರ್ತದೆ, ಇನ್ನೊಂದು ಯಾವುದೇ ಟ್ರೈನಿಂಗ್ ಇರಲ್ಲ, ಏನೂ ಮಾಡಿರಲ್ಲ. ಅವ್ರನ್ನ ತಗೋತೀವಿ. ಅವೆರಡೂ ಕಂಪೇರ್ ಮಾಡಿದಾಗ ಇದರಲ್ಲಿ ಪ್ರಾಯಕ್ಕೆ ಏನು ಒಳಪಟ್ಟಿರ್ತದ ಗುಂಪು ಅದರ ಸುಧಾರಣೆ ಚೆನ್ನಾಗಿರುತ್ತೆ. ನಿಯಂತ್ರಿತವಲ್ಲದ ಗುಂಪಿನ ಫಲಿತಾಂಶ ಚೆನ್ನಾಗಿರೋದಿಲ್ಲ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ.
ಸೊ ಇಲ್ಲಿ ಸಮಸ್ಯೆ ಆಯ್ಕೆನೂ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಇದಕ್ಕೆ ಸಮಸ್ಯೆ ಪರಿಹಾರ ಕೂಡ ಇಂಪಾರ್ಟೆಂಟ್. ಸಮಸ್ಯೆ ಆಯ್ಕೆ, ಸಮಸ್ಯೆ ಸ್ಪಷ್ಟೀಕರಣ, ಸಮಸ್ಯೆಗೆ ಮಾಹಿತಿಯನ್ನು ದಾಖಲಿಸಿಕೊಳ್ತಕ್ಕಂಥದ್ದು, ನಂತರ ಅದಕ್ಕೆ ಅನಾಲಿಸಿಸ್ ದತ್ತಾಂಶ ವಿಶ್ಲೇಷಣೆ ಆಗಿರ್ಬೋದು, ಸಮಸ್ಯೆಗೆ ಪರಿಹಾರ ಆಗಿರ್ಬೋದು, ಈ ರೀತಿ ಸಾಕಷ್ಟು ಹಂತಗಳು ಕೂಡ ಇದೆ. ಅಂದ್ರೆ ಪ್ರಾಯೋಗಿಕ ವಿಧಾನ ಹಂತದ ಅಂತಕ್ಕಂಥದ್ದನ್ನ ಹೇಳ್ತಾ ಬರ್ತೀನಿ. ಮುಂದೆ ಡಿಸ್ಕಷನ್ ಮಾಡೋಣ ಮತ್ತಷ್ಟು. ಇನ್ನೊಂದು ವಿಧಾನ ಯಾವ್ದಪ್ಪ ಅಂದ್ರೆ ಪ್ರಾಯೋಗಿಕ ವಿಧಾನ ಆದ್ಮೇಲೆ ಬರ್ತಕ್ಕಂಥದ್ದು ಸಮೀಕ್ಷೆ ವಿಧಾನ ಅಂತ ಕರೀತೀವಿ. ಸಮೀಕ್ಷೆ ವಿಧಾನ, ಸರ್ವೆ ಮೆಥಡ್ ಅಂತ ಕರಿತೀವಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಸಮಾಜಶಾಸ್ತ್ರ ವಿಷಯದಲ್ಲಿ ಓದಿರ್ತೀರಿ, ಹೊರಸಂಚಾರ ಮೆಥಡ್ ಅನ್ನ ಅರಿಸ್ಟಾಟಲ್ ಅವರು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸಮೀಕ್ಷೆ ವಿಧಾನ ಅತ್ಯಂತ ಮಹತ್ವದ್ದು. ಈ ಸಮೀಕ್ಷೆ ವಿಧಾನವನ್ನು ಮಾಡ್ಲಿಕ್ಕೆ ನೀವು ಸಾಕಷ್ಟು ಪ್ರಶ್ನಾವಳಿಯನ್ನು ಬಳಕೆ ಮಾಡ್ಕೊಳ್ಬಹುದು. ಪ್ರಶ್ನಾವಳಿ ಕ್ವಶನಿಂಗ್ ಅಂತ ಕರಿತೀವಿ. ಇದು ಒಂದು ವಿಧಾನ ಅಂತೇಳಿ ಕೆಲ ಪಠ್ಯ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿದೆ ಪ್ರಶ್ನಾವಳಿ ಬಗ್ಗೆ ಸಂಬಂಧಪಟ್ಟಂಗೆ. ಅದನ್ನ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಸಮೀಕ್ಷೆ ವಿಧಾನ ಅಂತಕ್ಕಂಥದ್ದು ಸಮೀಕ್ಷೆನ ಮಾಡ್ತೀವಿ. ಇದರಲ್ಲಿ 3 ವಿಧಗಳನ್ನ ಕಾಣ್ತೀವಿ. ಮೊದಲನೇ ಬರ್ತಕ್ಕಂಥದ್ದು ಕ್ಷೇತ್ರ ಅಧ್ಯಯನ. ಕ್ಷೇತ್ರ ಅಧ್ಯಯನ ಈಗಾಗಲೇ ನಾನು ಹೇಳಿದ್ದೀನಿ. ಕ್ಷೇತ್ರ ಅಧ್ಯಯನ ಅಂದ್ರೆ ಏನು? ಶಾಲೆನೇ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳೇ ನಮ್ಗಿರ್ತಕ್ಕಂಥ ಒಂದು ಆಸ್ತಿ. ಆ ಮಕ್ಕಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ನೀವು ಕ್ಷೇತ್ರ ಅಧ್ಯಯನ ಮಾಡ್ಬೇಕಾಗತ್ತೆ, ಸಮೀಕ್ಷೆಯನ್ನು ಮಾಡ್ಬೇಕಾಗತ್ತೆ. ಸಾಕಷ್ಟು ಸಮೀಕ್ಷೆಯನ್ನು ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಬರ್ತದೆ ವಿಭೇದಾತ್ಮಕ ಸಮೀಕ್ಷೆ ಅಂತ ಬರ್ತದೆ. ವಿಭೇದಾತ್ಮಕ ಅಂದ್ರೆ ಏನು? ವಿಭೇದಾತ್ಮಕ ಸಮೀಕ್ಷೆ ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ವಿಭೇದಾತ್ಮಕ ಸಮೀಕ್ಷೆಯನ್ನು ಬಳಸಬೇಕಾಗುತ್ತೆ. ಇದಾದ್ಮೇಲೆ ಇನ್ನೊಂದು ಬರ್ತದೆ ವಿಕಾಸ ಸಮೀಕ್ಷೆ ಅಂತ. ವಿಕಾಸಾತ್ಮಕ ಸಮೀಕ್ಷೆ ಅಂತ ಬರ್ತದೆ. ವಿಕಾಸಾತ್ಮಕ ಸಮೀಕ್ಷೆ. ವಿಕಾಸಾತ್ಮಕ ಅಂದ್ರೆ ಏನು? ಮಗುವಿನ ಬೆಳವಣಿಗೆ ಹಂತಗಳು ಬರ್ತವೆ. ಈಗಾಗಲೇ ಹೇಳಿದೀವಿ ಏನಂತೇಳಿ. ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಅಸುಳತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆ ಕಾಲ, ತರುಣಾವಸ್ಥೆ, ವಯಸ್ಕತನ, ಮಧ್ಯವಯಸ್ಕ, ವೃದ್ಧಾಪ್ಯ ಅಂತೇಳಿ ಎಲಿಜಬೆತ್ ಹರ್ಲಾಕರ್ ಅವರು ಏನ್ ಮಾಡಿದಾರೆ 10 ಹಂತಗಳನ್ನ ಹೇಳ್ತಾರೆ. ಆರ್.ಎಸ್. ಜೋನ್ಸ್ ಅವರು 4 ಹಂತಗಳನ್ನ ಹೇಳಿದ್ರು. ಅದು ಬರ್ತಕ್ಕಂಥದ್ದು ಮೊದಲನೇದು ಯಾವುದು? ಆರ್.ಎಸ್. ಜೋನ್ಸ್ ಅವರು ಬಾಲ್ಯಾವಸ್ಥೆ ಆಗಿರ್ಬೋದು, ಶೈಶಾವಸ್ಥೆ ಆಗಿರ್ಬೋದು, ಬಾಲ್ಯಾವಸ್ಥೆ ಆಗಿರ್ಬೋದು, ತರುಣಾವಸ್ಥೆ ಆಗಿರ್ಬೋದು, ವಯಸ್ಕತನ ಆಗಿರ್ಬೋದು, ಈ ರೀತಿ ಹೇಳ್ತಾರೆ. ಆದ್ರೆ ಮಗುವಿನ ಒಂದು ಬೆಳವಣಿಗೆ ಹಂತಗಳನ್ನ 5 ವರ್ಷದವರೆಗೆ ಒಂದು ಬೆಳವಣಿಗೆಯನ್ನ ಅಧ್ಯಯನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. 5 ವರ್ಷ ಆದ್ಮೇಲೆ ಮಗುವಿನ ಬೆಳವಣಿಗೆಯನ್ನು ಅಧ್ಯಯನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನ ವಿಕಾಸಾತ್ಮಕ ಒಂದು ಸಮೀಕ್ಷೆ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ಸಮೀಕ್ಷೆಗಳು ಬರ್ತವೆ. ಸೊ ಒಂದು ನಿರ್ದಿಷ್ಟ ವಿಷಯದ ಕುರಿತು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಜನರ ಬಳಿಗೆ ನಾವೇನಾದ್ರೂ ಹೋಗ್ತೀವಲ್ಲ, ಅದು ಸಮೀಕ್ಷೆ ಆಗಿರುತ್ತೆ. ಉದಾಹರಣೆಗಾಗಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಇಂದ ನಿವೃತ್ತಿ ತಗೊಳ್ಬೇಕಂತ ಬಂದಾಗ ದೂರವಾಣಿ ಮುಖಾಂತರ ಸಮೀಕ್ಷೆ ಮಾಡಿದ್ರು, ಹೌದಾ? ಸೊ ಈ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂತೋಷವಾಗಿರ್ತಕ್ಕಂಥ ಜನರು ಒಂದು 4 ಆಯ್ಕೆಗಳನ್ನು ಕೊಡ್ತಾರೆ. ಒಂದು ಅತಿ ಹೆಚ್ಚು ಸಂತೋಷ ಇದೆ, ಒಂದು ಸಂತೋಷದಾಯಕವಾಗಿದೆ, ಒಂದು ದುಃಖವಾಗಿದೆ, ಸಾಧಾರಣ ಅಂತಕ್ಕಂಥದ್ದು. ಇದು ಕೂಡ ಸಮೀಕ್ಷೆ ಮಾಡಬಹುದು, ಹೌದಾ? ಈ ರೀತಿ ಸಾಕಷ್ಟು ಸಮೀಕ್ಷೆಗಳು ಈಗ ಮೊನ್ನೆ ನೋಡಿರ್ಬೋದು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ವಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಗೆ. ಪ್ರತಿಯೊಬ್ಬ ಗಣಿತದಾರರು ಮನೆ ಮನೆಗೆ ತೆರಳೋದ್ರ ಮುಖಾಂತರ ಆ ಮನೆಯಲ್ಲಿರ್ತಕ್ಕಂಥ ಜನರ ಒಂದು ಸಮೀಕ್ಷೆನ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಸರ್ಕಾರಕ್ಕೆ ಆಪ್ ನಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು. ಅದು ಕೂಡ ಒಂದು ಸಮೀಕ್ಷೆ ವಿಧಾನ, ಸರ್ವೆ ಮೆಥಡ್ ಅಂತ ಹೇಳ್ಬೋದು. 2009 ಔಟ್ಲುಕ್ ಅಂತಕ್ಕಂಥ ಮ್ಯಾಗಝಿನ್ ಈ ಜನರ ಸಮೀಕ್ಷೆನ ಮಾಡುತ್ತೆ. ಎಷ್ಟು ಜನರು ಸಂತೋಷ ಇದ್ದಾರೆ, ಎಷ್ಟು ಜನ ಅನ್ಹ್ಯಾಪಿ ಇದ್ದಾರೆ, ಸೊ ಅನ್ಹೆಲ್ತಿ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಸಮೀಕ್ಷೆಗಳು ಏನ್ ಮಾಡ್ತಾರೆ ಮಾಡಿದ್ರು. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಈಗ ನೀವು ಪ್ರತಿದಿನ ನಿಮ್ಮ ಒಂದು 8 ಗಂಟೆ ಅವಧಿಯಲ್ಲಿ ಎಷ್ಟು ಗಂಟೆ ಒಂದು ಓದ್ಲಿಕ್ಕೆ ಬಳಸಿದ್ರಿ, ಎಷ್ಟು ಗಂಟೆ ಇನ್ನಿತರ ಒಂದು ಸಮಯವನ್ನ ಚಾಟ್ ಮಾಡೋದ್ರಲ್ಲಿ, ಟಿವಿ ನೋಡೋದ್ರಲ್ಲಿ, ಅಥವಾ ಸಂದೇಶ ಕಳಿಸೋದ್ರಲ್ಲಿ, ಅಥವಾ ಯೂಟ್ಯೂಬ್ ವಿಡಿಯೋ ನೋಡೋದ್ರಲ್ಲಿ, ಅಥವಾ ಇಂಥ ಬೇರೆ ಒಂದು ಚಟುವಟಿಕೆಯಲ್ಲಿ ಕಳೆದ್ರಿ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಇದರ ಅರ್ಥ ಇದು ಸಮೀಕ್ಷೆ ವಿಧಾನ. 8 ಗಂಟೆ ಟೈಮ್ ಇದೆ, ಅದನ್ನ ಎಷ್ಟು ನೀವೇನ್ ಮಾಡಿದ್ರಿ, ಬಳಕೆ ಮಾಡ್ಕೊಂಡ್ರಿ. ಹಾಗಾದ್ರೆ ಇದು ಸಮೀಕ್ಷೆ ವಿಧಾನ ಅಂತ ಕರಿತೀವಿ. ಇದು ಸಮೀಕ್ಷೆನ ಯಾವಾಗ ಬೇಕಾದ್ರೂ ನೀವು ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂದರ್ಶನ ವಿಧಾನ ಅಂತ ಕರಿತೀವಿ. ಇಂಟರ್ವ್ಯೂ ಅಂತ ಹೇಳಿ. ಸೊ ಇಂಟರ್ವ್ಯೂ ಅಂತ ಬರ್ತದೆ. ಎಂಟ್ರಿವ್ಯೂ ಅಂತಕ್ಕಂಥ ಒಂದು ಫ್ರೆಂಚ್ ಭಾಷೆಯ ಪದದಿಂದ ಬರುತ್ತೆ. ಇದು ಸಂದರ್ಶನ ಅಂತಕ್ಕಂಥ ಕಾನ್ಸೆಪ್ಟ್. ಇದರಲ್ಲಿ 2 ವಿಧಗಳು ಬರ್ತವೆ. ಒಂದು ರಚನಾತ್ಮಕ ಸಂದರ್ಶನ ಅಂತ ಕರಿತೀವಿ, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತೇಳಿ. ಇನ್ನೊಂದು ಅರಚನಾತ್ಮಕ ಸಂದರ್ಶನ ಅಂತೇಳಿ. ಸೊ ಮುಂಚೆ ಎಲ್ಲ KS ಪರೀಕ್ಷೆ, IAS ಪರೀಕ್ಷೆ ಎಲ್ಲ ಹೋದಾಗ ನೋಡಬಹುದು, ಒಂದು ಸ್ಟ್ರಕ್ಚರ್, ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇದನ್ನೇ ಕೇಳಬೇಕು, ಈ ಮಾಹಿತಿನ ನಾನು ಆ ಒಂದು ಯಾರು ಬಂದಿರ್ತಾರೆ ಅವರಿಂದ ಪಡ್ಕೊಳ್ಬೇಕು ಅನ್ನೋದು. ಆದ್ರೆ ನಾವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಈಗ ನೋಡ್ತಾ ಇದ್ದೀರಿ, ನೀವು ಒಂದು ಪ್ರೈವೇಟ್ ಜಾಬ್ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಯಾರೋ ಒಂದು ಏನೋ ಕ್ವಶನ್ ಕೇಳಿ ಎಷ್ಟು ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತೀರಿ, ನಾವು ಎಲ್ಲಿ ಸರ್ವಿಸ್ ಮಾಡಿದಿರಿ, ನಿಮ್ಮ ಅಡ್ರೆಸ್ ಏನು, ಇದೆಲ್ಲ ಕೇಳ್ತಾರೆ. ಸೊ ಅರಚನಾತ್ಮಕ ಸಂದರ್ಶನ ಆಗಿರುತ್ತೆ.
ಸ್ಟ್ರಕ್ಚರ್ ಅಂದ್ರೆ ಏನು, ಮುಂಚಿತವಾಗಿ ಇಷ್ಟೇ ಕೇಳಬೇಕು, ಇದನ್ನೇ ಮಾಹಿತಿ ಪಡಿಬೇಕು, ಇದನ್ನೇ ನಾನು ಕಂಡುಕೊಳ್ಬೇಕು ಅನ್ನೋದು. ಈ ರೀತಿ ಕೂಡ ಪ್ರಶ್ನಾವಳಿಯನ್ನು ಕೂಡ ಬಳಸಬಹುದು ನೀವು. ಪ್ರಶ್ನಾವಳಿ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದೀನಿ. ಈಗ ಐಸೆನ್ಕರ್ ಅವರ ವ್ಯಕ್ತಿತ್ವ ಪರೀಕ್ಷೆ, ಐಸೆನ್ಕರ್ ಅವರು 57 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಹೇಳಿದ್ರು. ವ್ಯಕ್ತಿತ್ವ ಪ್ರಣಾಳಿಕೆಯಲ್ಲಿ ಬರ್ತಾರೆ, ಡಿಸ್ಕಷನ್ ಮಾಡ್ತೀವಿ ಅದನ್ನ, ಹೌದಾ? ಇದು ನೇರ ಪ್ರಶ್ನೆಗಳು ಕೂಡ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸೊ ಅದು ಪ್ರಶ್ನಾವಳಿ ವಿಧಾನವನ್ನು ಕೂಡ ಬಳಸಬಹುದು. ಮಿನ್ನಸೋಟ ಅಂತಕ್ಕಂಥ ಒಂದು ಪರೀಕ್ಷೆ ಬರ್ತದೆ, MMP ಅಂತಕ್ಕಂಥದ್ದು, MMPI ಅಂತೇಳಿ, ಮಿನ್ನಸೋಟ ಮಲ್ಟಿಪಲ್ ಪರ್ಸನಾಲಿಟಿ ಐಡೆಂಟಿಫಿಕೇಶನ್ ಅಂತೇಳಿ, ಅದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇದರಲ್ಲಿ ಕೊಡ್ಬೋದು ನಾವು. ರಚನಾತ್ಮಕ ಮತ್ತು ಅರಚನಾತ್ಮಕ, ಸ್ಟ್ರಕ್ಚರ್ ಅಂಡ್ ಅನ್ಸ್ಟ್ರಕ್ಚರ್. ಈಗ ನಾನು ಒಂದು ಇಂಟರ್ವ್ಯೂ ತಗೋತಾ ಇದ್ದೀನಿ ಅಂತ ಇಟ್ಕೊಂಡು ಮೊದಲೇ ಪ್ಲಾನ್ ಮಾಡ್ಕೊಂಡು ಇಷ್ಟು ಕ್ವಶನ್, ಇಷ್ಟು ಅವಧಿಯಲ್ಲಿ ಇಷ್ಟು ಮುಗಿಸ್ಬೇಕು, ಇಷ್ಟು ಮಾಹಿತಿನ ಪಡ್ಕೊಳ್ಬೇಕಂತ, ಅದಾಗ ರಚನಾತ್ಮಕ ಆಗತ್ತೆ. ಇಲ್ಲ ನೀವು ಯಾವದೇ ಬರ್ರಿ, ನಾನು ಬಂದು ಯಾವುದೇ ಕ್ವಶನ್ಸ್ ಅನ್ನ ನಾನು ಯಾವ ಬೇಕಾದ್ರೂ ಹೆಂಗ್ ಬೇಕಾದ್ರೂ ನಾನು ಕೇಳ್ತೀನಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ಅಂದ್ರೆ ಅರಚನಾತ್ಮಕ ಆಗತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಈ ರೀತಿಯಾಗಿ ಸಂದರ್ಶನ ಅಂತಕ್ಕಂಥದ್ದು ಇರುತ್ತೆ, ಪ್ರಶ್ನಾವಳಿಯನ್ನ ಕೇಳ್ತಾರೆ. ಮೊದಲೆಲ್ಲರೂ ಹೊಂದಾಣಿಕೆ ಪರೀಕ್ಷೆಯಲ್ಲಿ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂಥದ್ದನ್ನ ನೋಡಿದೀವಿ. ವಾಕ್ಯ ಪೂರ್ಣಗೊಳಿಸ್ತಕ್ಕಂಥದ್ದು ಕ್ವಶನ್ಸ್ ಕೂಡ ಇರ್ತವೆ. ನಾನು ಮಗುವಾಗಿದ್ದರೆ, ನಾನು ಮಗುವಾಗಿದ್ದರೆ ಅಂತಕ್ಕಂಥದ್ದು ನೋಡಿದಾಗ ಏನಿರುತ್ತೆ ಅಂತಕ್ಕಂಥದ್ದು. ಸೊ ವಿಜ್ಞಾನದ ವಿಕಾಸ ಆಗತ್ತೆ, ವಿಜ್ಞಾನದ ವಿಕಾಸ ಆದಂತೆ ನಿರುದ್ಯೋಗ ಹೆಚ್ಚಾಗುತ್ತಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾಡಿದಾಗ, ಸೊ ಇದಕ್ಕೆ ಸಾಕಷ್ಟು ಉತ್ತರಗಳು ನಿಮ್ಮಿಂದ ಬರುತ್ತೆ, ಹೌದಾ ಏನ್ರಿ? ವಿಜ್ಞಾನ ವಿಕಾಸವಾದಂತೆಲ್ಲ ನಿರುದ್ಯೋಗ ಹೆಚ್ಚಾಗ್ತಿದೆ, ಹೌದು. ಯಾಕಂದ್ರೆ ಇವತ್ತೆಲ್ಲವೂ ಕೂಡ ಯಂತ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಎಷ್ಟು ಡೆವಲಪ್ಮೆಂಟ್ ಇದೆ ಅಷ್ಟು ನಿರುದ್ಯೋಗ ಹೆಚ್ಚಾಗ್ತಿದೆ. ಪ್ರಶ್ನೆ ಇದೆ, ನೀವು ಮಾಡ್ಕೋಬೇಕು ವಾಕ್ಯ ಪೂರ್ಣಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ. ಅಪೂರ್ಣ ವಾಕ್ಯಗಳನ್ನ ಕೊಡ್ತಾರೆ, ಅದನ್ನ ಕಂಪ್ಲೀಟ್ ಕೂಡ. ಈಗ ಕೌಟುಂಬಿಕ ವಿಷಯಗಳಲ್ಲಿ, ಕೌಟುಂಬಿಕ ಕಲೆಗಳಲ್ಲಿ ನಿಮ್ಮ ಸಂತೋಷ ಎಷ್ಟು, ನೀವು ಸಂತೋಷವಾಗಿದ್ದೀರಿ ಅಂತಕ್ಕಂಥದ್ದನ್ನ ನೋಡಿದಾಗ ಇದು ಕೂಡ ಒಂದು ಏನಾಗುತ್ತೆ, ಅಪೂರ್ಣ ವಾಕ್ಯ ಅಂತಕ್ಕಂಥದ್ದಾಗುತ್ತೆ. ಅದನ್ನ ಕಂಪ್ಲೀಟ್ ನಾವು ಹೇಗೆ ಬೇಕಾದ್ರೆ ಮಾಡ್ಕೋಬಹುದು. ಚೆನ್ನಾಗಿದ್ದೀವಿ ಅಂತ ಮಾಡ್ಬೋದು, ಚೆನ್ನಾಗಿಲ್ಲ ಅಂತ ಮಾಡ್ಬೋದು, ಸೊ ಏನೇ ಮಾಡ್ಬೋದು. ಸೊ ಇದು ಸಂದರ್ಶನದಲ್ಲಿ ಬರ್ತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂದ್ರೆ ಪರೀಕ್ಷಾ ವಿಧಾನ. ಸೊ ಎಕ್ಸಾಮಿನೇಷನ್ ಮೆಥಡ್ ಅಥವಾ ಎಕ್ಸಾಮ್ ಮೆಥಡ್ ಅಂತ ಕರಿತೀವಿ. ಸೊ ಜೀವನ ಒಂದು ಪರೀಕ್ಷೆ ಅಂತ ಚಾಲೆಂಜ್ ಆಗಿ ತಗೊಳ್ತೀವಿ. ಅದಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಕೂಡ ನೋಡಬಹುದು. ಜಗತ್ತು ಒಂದು ಸೇತುವೆ, ಅದನ್ನ ನೀನು ಮೊದಲು ದಾಟುವಂತಕ್ಕಂಥದ್ದು. ಪರೀಕ್ಷೆ ಒಂದು ಸೇತುವೆ ಇದ್ದಂಗೆ, ಅದನ್ನ ದಾಟಲಿಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ವಿಷಯಾಂಶಗಳು ಬರ್ತವೆ. ಈ ಪರೀಕ್ಷೆ ಅಂತ ಬಂದಾಗ ಸಮಂಜಸತೆ, ಎಕ್ಸಾಮ್ ಅಲ್ಲಿ ತುಂಬಾ ಬಾರಿ ಕ್ವಶನ್ ಕೇಳಿದ್ದಾರೆ ಸಮಂಜಸತೆ ಮೇಲೆ. ವ್ಯಾಲಿಡಿಟಿ ಅಂತ ಕರಿತೀವಿ ಅಥವಾ ಒರಿಜಿನಾಲಿಟಿ ಅಂತ ಕರಿತೀವಿ. ವಿಶ್ವಸನೀಯತೆ, ವಸ್ತುನಿಷ್ಠತೆ, ಉಪಯೋಗಾರ್ಹತೆ ಅಥವಾ ಪ್ರಾಯೋಗಿಕತೆ ಅಂತ ಇಟ್ಕೊಳ್ತೀವಿ. ಅವೆಲ್ಲ ಇನ್ನೂ ಬರ್ತವೆ, ಉಪಯೋಗಾರ್ಹತೆ ಅವೆಲ್ಲನೂ ಅದೇನು ಅವಶ್ಯಕತೆ ಇಲ್ಲ. ಸಮಂಜಸತೆ ಅಂತಕ್ಕಂಥದ್ದು ಪರೀಕ್ಷಾ ವಿಧಾನ. ಮಕ್ಕಳನ್ನ ಪರೀಕ್ಷೆ ಮಾಡ್ತೀವಿ, ಹೌದಾ? ಪ್ರೌಢಶಾಲಾ ವ್ಯಕ್ತಿತ್ವ ಪ್ರಶ್ನಾವಳಿ ಅಂತ ಬರ್ತದೆ. ಶಾಲೆಗಳಲ್ಲಿ ಘಟಕ ಪರೀಕ್ಷೆ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮಾಡ್ತೀವಿ. 60% ನಾವು ಸಂಕಲನಾತ್ಮಕ ಮಾಡಿದ್ರೆ 40% ರೂಪಣಾತ್ಮಕ ಮಾಡ್ತೀವಿ. SNDFA ಅಂತ ಕರಿತೀವಿ. CCA ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ರೈಟ್ ಟು ಎಜುಕೇಶನ್ ಆಕ್ಟ್ ನಾವು 2009ರಲ್ಲಿ CBSE ಬೋರ್ಡ್ನವರು, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅವರು ಜಾರಿ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಹೌದಾ? ಸೊ ಇದರಲ್ಲಿ ಸಮಂಜಸತೆ ಇರಬೇಕಾಗತ್ತೆ. ಏನು, ಒಂದು ವಸ್ತುವನ್ನ ಯಾವುದನ್ನ ಅಳೆಯಲು ರೂಪಿಸಲಾಗಿದೆ ಅದನ್ನೇ ಅಳೆದರೆ ಅದಕ್ಕೆ ಸಮಂಜಸತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಒಂದು ಭೂಕಂಪದ ತೀವ್ರತೆಯನ್ನು ಅಳೆಯಲು ರಿಕ್ಟರ್ ಮಾಪಕವನ್ನು ಬಳಸ್ತಾರೆ. ಹಾಲಿನ ಸಾಂದ್ರತೆಯನ್ನು ಅಳೆಯಲು ಏನ್ ಮಾಡ್ತಾರೆ, ದುಗ್ಧ ಮಾಪಕವನ್ನು ಅಂತಕ್ಕಂಥದ್ದನ್ನು ಬಳಸ್ತೀವಿ. ಗಾಳಿಯ ವೇಗವನ್ನ ಅಳಿಬೇಕಾದ್ರೆ ಅನಿಮೋಮೀಟರ್ ನ ಬಳಸ್ತೀವಿ. ಗಾಳಿಯ ಒತ್ತಡವನ್ನು ಅಳಿಬೇಕಾದ್ರೆ ಬಾರೋಮೀಟರ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಹಾಗಾದ್ರೆ ಇದೇನು ಸಮಂಜಸತೆ, ಯಾವುದನ್ನ ಅಳೆಯಲು ವಸ್ತುವನ್ನು ರೂಪಿಸಲಾಗಿದೆಯೋ ಅದನ್ನೇ ಅಳಿಬೇಕು. ಬುದ್ಧಿಶಕ್ತಿ ಪರೀಕ್ಷೆಗಳು ಬುದ್ಧಿಶಕ್ತಿಯನ್ನೇ ಅಳೆದರೆ ಸಮಂಜಸವಾಗಿದೆ ಅಂತ ಅರ್ಥ. ಬುದ್ಧಿಶಕ್ತಿ ಪರೀಕ್ಷೆಗಳು ಏನಾದ್ರು ಭಾಷಾ ಸಾಮರ್ಥ್ಯವನ್ನು ಅಳತೆ ಮಾಡ್ತಾ ಇದೆ ಅಂದ್ರೆ ಅದು ಸಮಂಜಸವಾಗಿಲ್ಲ ಅಂತಕ್ಕಂಥದ್ದು ಅರ್ಥ. ಭಾಷಾ ಸಾಮರ್ಥ್ಯ ಪರೀಕ್ಷೆಗಳು ಭಾಷಾ ಸಾಮರ್ಥ್ಯವನ್ನೇ ಅಳಿಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ವಿಶ್ವಸನೀಯತೆ. ಒಂದು ವಸ್ತುವಿನ ಒಂದು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ, ಮೌಲ್ಯಮಾಪನ ಮಾಡಿದಾಗ ಅದರ ಒಂದು ಮೌಲ್ಯ ಏನಾಗಿರ್ಬೇಕಂದ್ರೆ ಸಮಂಜಸವಾಗಿರ್ಬೇಕು, ವಿಶ್ವಸನೀಯವಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಾನು 100ಕ್ಕೆ 60 ಅಂಕ ಕೊಡ್ತಾ ಇದ್ದೀನಿ, ಇನ್ನೊಬ್ಬ ಇವ್ಯಾಲ್ಯೂಯೇಟರ್ 100ಕ್ಕೆ 100 ಅಂಕ ಕೊಡ್ತಾ ಇದ್ದೀನಿ ಅಂದ್ರೆ ವಿಶ್ವಸನೀಯತೆ ಅಲ್ಲ ಅಂತ ಅರ್ಥ. ನಾವಿಬ್ಬರು ಇವ್ಯಾಲ್ಯೂಯೇಟರ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾ ಇದೀವಿ, ಬಟ್ ನಮ್ಮಲ್ಲಿ ಇಷ್ಟು ವ್ಯತ್ಯಾಸ, ನಂಬಲು ಅರ್ಹ ಆಗಿಲ್ಲ ಅಂತ ಅರ್ಥ. ನಂಬಲು ಅರ್ಹವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಕೊಡಬೇಕಾಗತ್ತೆ. ಇನ್ನು ವಸ್ತುನಿಷ್ಠತೆ, ಒಂದು ವಸ್ತುವಿನ ಮೌಲ್ಯ ಯಾರ ನಿರ್ಧಾರ ಮಾಡಿದ್ರು ಕೂಡ ಒಂದೇ ಬರಬೇಕು, ಅದಕ್ಕೆ ವಸ್ತುನಿಷ್ಠತೆ ಅಂತ ಕರಿತೀವಿ, ಹೌದಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ 1 ಲೀಟರ್ ಹಾಲನ್ನು ನಾನು ಅಳತೆ ಮಾಡಿದ್ರೆ ಅಂದ್ರೆ ನಾನು ಅಳತೆ ಮಾಡಿದ್ರು ಅಷ್ಟೇ ಇರ್ತದೆ, ನೀವು ಅಳತೆ ಮಾಡಿದ್ರು ಅಷ್ಟೇ ಇರ್ತದೆ. 1+1 2ನೇ ಬರಬೇಕು, ನೀವು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ. A+B² A² + 2AB + B² ಮಾಡಿದಾಗ ಇದು ಸೇಮ್ ಬರ್ತದೆ,
ಅದಕ್ಕೆ ವಸ್ತುನಿಷ್ಠತೆ ಅಂತ ಕರಿತೀವಿ. ಬೇರೆ ಬೇರೆ ಬರಲ್ಲ ಇದು. ಓಕೆ, ಹಂಗೆ ಇನ್ನು ಪ್ರಾಯೋಗಿಕತೆ, ಎಲ್ಲರೂ ಕೂಡ ಸರಳವಾಗಿ ಅದನ್ನು ಪ್ರಾಯೋಗಿಕ ಸನ್ನಿವೇಶಗಳಲ್ಲಿ ಬಳಸುವಂತಿರಬೇಕು. ಈ ಪರೀಕ್ಷಾ ವಿಧಾನವನ್ನ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಈ ರೀತಿಯಾಗಿ ಮನೋವಿಜ್ಞಾನದ ವಿಧಾನಗಳು ಏನು, ಯಾಕೆ ಮನೋವಿಜ್ಞಾನದ ವಿಧಾನವನ್ನ ಅರ್ಥ ಮಾಡ್ಕೋಬೇಕು ನಾವು ಈಗಾಗಲೇ ಹೇಳಿದ್ದೀನಿ. ಏನಂತ ಹೇಳಿ, ಮಾನವನ ವರ್ತನೆ ಅತ್ಯಂತ ಸಂಕೀರ್ಣವಾಗಬಹುದು, ನಿತ್ಯ ಪರಿವರ್ತನಶೀಲ ಆಗಬಹುದು, ಜಟಿಲ ಆಗಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯೋಗಕಾರ ಅಥವಾ ಮನೋವಿಜ್ಞಾನಿ ಅಥವಾ ಈ ಒಂದು ಶಿಕ್ಷಕ ಮಗುವಿನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಮಗುವಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ, ಆತನ ವರ್ತನೆಯ ಕಾರ್ಯಕಾರಣ ಸಂಬಂಧಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರತಿ ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಟಾಪಿಕ್ ಅಲ್ಲಿ ಇಷ್ಟು, ಇನ್ನೂ ಸಾಕಷ್ಟು ವಿಷಯಗಳನ್ನ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಮಾಡ್ತಾ ಇದ್ದೀನಿ. ವಂದನೆಗಳು.